ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ಮತ್ತೊಮ್ಮೆ ದೇವರ ದಯ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಫಲ ಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮ ಕುಡಿಯುವಂತಹ ಯಾವ ಮಾನಸಿಕ ಸೆಳೆತ ಇಲ್ಲ ಸ್ನೇಹಿತರೆ. ಬಿಗ್ ಬುಕ್ಕಿನ 12 ಮತ್ತು 12 ಪರಂಪರೆಗಳಲ್ಲಿನ ನಾವು 9ನೇ ಹೆಜ್ಜೆಯಲ್ಲಿದ್ವಿ. 9ನೇ ಹೆಜ್ಜೆಯಲ್ಲಿ 81ನೇ ಪೇಜಿನಲ್ಲಿ 81ನೇ ಪೇಜಿನಲ್ಲಿ 81ನೇ ಪೇಜಿನ ಮೊದಲನೇ ಪ್ಯಾರವನ್ನು ನಾವು ಮುಗಿಸಿದ್ವಿ. ಸೊ ಇವತ್ತು ಕೂಡ ಅದರ ಮುಂದುವರೆದ ಭಾಗವನ್ನ ನೋಡೋಣ. ಸೊ ಬಿಫೋರ್ ಅಲ್ಲಿಕ್ಕಿಂತ ಒಂದ್ ಸ್ವಲ್ಪ ರೀಕಾಲ್ ಮಾಡಬೇಕು ಅಂತಂದ್ರೆ, ಅಥವಾ ಈ 9ನೇ ಹೆಜ್ಜೆ ಬಗ್ಗೆ ನಾವು ನೋಡ್ಬೇಕು ಅಂತಂದ್ರೆ, ಸೊ ನಮಗನಿಸ್ತದ ಹೇಗೆ ಸೇರಿದ ನಂತರ ಇಲ್ಲಿ ನಡೆಯುವಂತ ಎಲ್ಲ ಪ್ರಕ್ರಿಯೆಗಳನ್ನ ಅಥವಾ ಕಾರ್ಯಕ್ರಮದ ಎಲ್ಲವನ್ನ ಯೋಚನೆ ಮಾಡಿದಾಗ, ಹೌದು ಇಲ್ಲೊಂದು ಹೊಸ ಬದುಕಿದೆ, ನಾವು ಇದನ್ನ ಖಂಡಿತವಾಗಿ ನಾವು ಸ್ವೀಕಾರ ಮಾಡಿದ್ರೆ ನಮಗೆ ಒಳ್ಳೇದಾಗ್ತದ ಅನ್ನುವಂತ ಉತ್ಸಾಹದಲ್ಲಿ ಇಲ್ಲಿ ಹೇಳಿಕೊಡುವಂತ ಎಲ್ಲ ಹೆಜ್ಜೆಗಳ ಬಗ್ಗೆ ಬಹಳ ಅತೀವ ಒಂದು ಉತ್ಸಾಹ ತೋರಿಸಿ ನಾವೆಲ್ಲವನ್ನ ಹೇಳಲಿಕ್ಕೆ ರೆಡಿ ಆಗಿಬಿಡ್ತೀವಿ, ಇಲ್ಲ ಅನ್ನಂಗಿಲ್ಲ. ಸೊ ಇದರ ಬಗ್ಗೆ ನಮ್ಮ ಗತ ಜೀವನದ ಬಗ್ಗೆ, ನಮ್ಮಲ್ಲಿರುವ ಕೆಲವೊಂದಿಷ್ಟು ನ್ಯೂನ್ಯತೆಗಳ ಬಗ್ಗೆ ನಾವು ಮಾತನಾಡ್ಲಿಕ್ಕೆ ರೆಡಿ ಆಗ್ತೀವಿ, ಇಲ್ಲ ಅಂತ ಹೇಳಂಗಿಲ್ಲ, ತಪ್ಪಲ್ಲ. ಕೆಲವೊಮ್ಮೆ ನಾವು ಈ ಕಾರ್ಯಕ್ರಮಕ್ಕೆ ಬಂದ ನಂತರ ನಮ್ಮ ಬಿಹೇವಿಯರ್ಗಳು ಚೇಂಜ್ ಆಕವು, ನಮ್ಮ ವರ್ತನೆಗಳು ಚೇಂಜ್ ಆಕವು, ನಾವು ಮೊದಲ ಹಾಗೆ ಇರುವುದಿಲ್ಲ. ಸ್ವಲ್ಪ ನಮ್ಮ ಎಲ್ಲ ಏನು ಈ ಬಿಹೇವಿಯರ್ಗಳನ್ನ ನಾವು ಚೇಂಜ್ ಮಾಡ್ಕೋತೀವಿ. ಸಾಕಷ್ಟು ಬೈಯುದು, ಮಾಡೋದು, ಏನೇನು ಹೇಳ್ತಾ ಇರ್ತಿದ್ವಿ ಅಂತವೆಲ್ಲ ಸ್ವಲ್ಪ ಕಡಿಮೆ ಹಾಕೋತಾ ಹೋಗ್ತದೆ. ಸೊ ಸಾಮಾನ್ಯವಾಗಿ ಹೇಳ್ತಾರ ಅವರು, ಸಾಮಾನ್ಯವಾಗಿ ಆರಂಭದಲ್ಲಿ ನಮ್ಮ ಮನೆಯವರ ಜೊತೆ, ನಮ್ಮ ಹತ್ತಿರ ಇದ್ದಂಥವ್ರು, ನಮ್ಮ ಜೊತೆ ಬಾಂಡೇಜ್ ಇದ್ದಂಥವ್ರು, ಅಥವಾ ನಮ್ಮ ಸಂಬಂಧದಲ್ಲಿ ಕೆಲವೊಂದಿಷ್ಟನ್ನ ನಮ್ಮ ಈ ಎಲ್ಲ ಪರಿವರ್ತನೆಗಳನ್ನ ಹೇಳ್ಕೋಬಹುದು, ಏನ್ ತೊಂದರೆ ಇಲ್ಲ ಅಂತ ಹೇಳ್ತಾರ. ಆರಂಭಿಕ ಸಂದರ್ಭಗಳಲ್ಲಿ ನಾವು ಕೆಲವೊಂದಿಷ್ಟು ಸಾಮಾನ್ಯವಾದ ಒಂದಿಷ್ಟು ಮಿಸ್ಟೇಕ್ಗಳನ್ನ ಅಥವಾ ತಪ್ಪುಗಳನ್ನ ಅಥವಾ ಸ್ವಲ್ಪ ಸಣ್ಣ ಪುಟ್ಟ ನಮ್ಮ ಏನು ನ್ಯೂನ್ಯತೆಗಳದಾವು ಅವುಗಳನ್ನು ಒಪ್ಪಿಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾರ ಅವ್ರು. ಆದ್ರೆ ಕೆಲವೊಂದಿಷ್ಟು ಸೂಕ್ಷ್ಮ ಇರ್ತಾವ, ಕೆಲವೊಂದಿಷ್ಟು ಅತಿ ಸೂಕ್ಷ್ಮವಾದಂತಹ ಅಥವಾ ಆಳವಾದಂತಹ ವಿಷಯಗಳಿರ್ತಾವ, ಅಂತವುಗಳನ್ನ ಕೆದಕುವುದು ಇಲ್ಲಿ ಅನವಶ್ಯಕವಾಗಿ ಇರ್ತದ, ಅನವಶ್ಯಕನೂ ಆಗ್ತದ, ಅದ್ರ ಜೊತೆಗೆ ಅಪಾಯಕಾರಿನೂ ಆಗಬಹುದು ಅಂತ ಹೇಳ್ತಾರ. ಅಂದ್ರೆ ಇದು ಇನಿಷಿಯಲ್ ಪೀರಿಯಡ್ ಅಲ್ಲಿ. ಸೊ ನಾ ಬಂದೆ ವಾರದಲ್ಲಿ ಯಾವ ಹೆಜ್ಜೆಗಳನ್ನು ನೋಡದೆ ನಾನು ಸ್ವಲ್ಪ ಮಟ್ಟಿಗಿನ ಒಂದಿಷ್ಟು ವಿಚಾರಗಳನ್ನ ತಿಳಿದು ನಾನು ಮಾಡಿದ ಎಲ್ಲ ತಪ್ಪುಗಳನ್ನು ಒಪ್ಕೊಂಡ್ಬಿಟ್ರೆ ಆತು ಅಂತ ಹೇಳಿ ನಾವು ಡೈರೆಕ್ಟ್ ಆಗಿ 9ನೇ ಹೆಜ್ಜೆಗೆ ಹೋಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗ್ತದ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲವೂ ಅನಾವಶ್ಯಕ, ಅಪಾಯಕಾರಿನೂ ಆಗ್ತದ ಅಂತ ಹೇಳ್ತಾರ. ಸೊ ನಮಗೆ ಹೇಳ್ತಾರ ಅವ್ರು, ಈ ಬಗ್ಗೆ ನಮಗೆ ನಿಧಾನವಾಗಿ ನಾವು ಕಾರ್ಯನಿರ್ವಹಿಸಬೇಕಾದ ಅವಶ್ಯಕತೆ ಇದು ನಮಗೆ ಬೇಕಾಗ್ತದ. ನಿಧಾನವಾಗಿ ಒಂದ್ ಸ್ವಲ್ಪ ಕಾರ್ಯನಿರ್ವಹಿಸಬೇಕಾದ ಅವಶ್ಯಕತೆ ನಮಗಿದೆ. ಅದರ ಜೊತೆಗೆ ವಿವೇಚನೆಯಿಂದ ಈ ಕೆಲಸವನ್ನ ನಾವು ಮಾಡ್ಬೇಕಾಗ್ತದ ಸ್ನೇಹಿತರೆ. ಇಲ್ಲಿ ನಮ್ಮ ಅತ್ಯುತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಬಂದ ನಂತರ ನಮಗೊಂದಿಷ್ಟು ಒಳ್ಳೆಯ ವಿಷಯಗಳು ತಿಳಿದ ನಂತರ ನಾವು ಇಲ್ಲಿ ಅತೀ ನಮ್ಮ ಜೀವನದಲ್ಲಿ ನಡೆದಂತ ಕೀಳು ಸನ್ನಿವೇಶಗಳನ್ನು ಕೂಡ ನಾವು ಹೇಳಕ್ ರೆಡಿ ಆಗಿಬಿಡ್ತೀವಿ. ಬಹಳ ಏನು ಎಕ್ದಮ್ ಸ್ವಚ್ಛ ಆಗಿಬಿಡ್ಬೇಕು, ಸತ್ಯ ಹರಿಶ್ಚಂದ್ರ ಆಗಿಬಿಡ್ಬೇಕು. ಅದರ ಜೊತೆಗೆ ಮಾಡಿದ ಎಲ್ಲ ತಪ್ಪುಗಳನ್ನ ಸಗಟವಾಗಿ ಒಪ್ಕೊಂಡ್ಬಿಡಕ್ ನಾವು ರೆಡಿ ಆಗಿಬಿಡ್ಬೇಕು ಅನ್ನುವಂಥದ್ದು ತಲೆಯಾಗಿ ಬಂದ್ಬಿಡ್ತದೆ. ಹೇಳ್ಬಿಡಕ್ ನಾವು ಕೂಡ ರೆಡಿ ಆಗ್ತೀವಿ. ಆದರೆ ಅವ್ರು ಹೇಳ್ತಾರಲ್ಲಿ, ಇತರರ ಮಾನಸಿಕ ಶಾಂತಿಯನ್ನ, ಇತರರ ಮನಸ್ಸಿನ ಶಾಂತಿಯನ್ನ ಒತ್ತಿ ಇಟ್ಟು ನಾವು ನಮ್ಮ ಮನಸ್ಸಿನ ಶಾಂತಿಯನ್ನ ಗಳಿಸ್ಕೊಳ್ಬಾರದು ಅಂತ ಹೇಳ್ತಾರ. ಅದನ್ನ ನಾವು ಮಾಡಬಾರದು ಅಂತ ನಾವು ಪದೇ ಇದನ್ನೇ ಹೇಳೋದು. 4ನೇ ಹೆಜ್ಜೆ 5ನೇ ಹೆಜ್ಜೆ ಇಂದ ನಾವು ಪ್ರಾರಂಭ ಮಾಡಿದಾಗ ಅದರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡಿಕೊಂಡು ಒಬ್ಬ ಮಾರ್ಗದರ್ಶಕರನ್ನ ಹಿಡಿದುಕೊಂಡು, ಅಥವಾ ಹಿರಿಯ ಬಂಧುಗಳಲ್ಲಿ ಏನ್ ಇರ್ತಾರೆ ಅವರಲ್ಲಿ ಹಿಡ್ಕೊಂಡು, ಅಥವಾ ನಾವೇನ್ ಕರಿತೀವಿ ಸ್ಪಾನ್ಸರ್ ಅಂತ ಹೇಳಿ ಅಂತವ್ರನ್ನ ಹಿಡ್ಕೊಂಡು ಈ ಕೆಲಸಗಳನ್ನ ಮಾಡಬೇಕಾಗ್ತದ. ಯಾಕಂದ್ರೆ ನಾವು ಉತ್ಸಾಹದಲ್ಲಿ ಎಲ್ಲವನ್ನ ತೊಳೆದುಕೊಂಡು ಬಿಡಬೇಕು, ಎಲ್ಲವನ್ನ ಹೊರ ಹಾಕಿ ಬಿಡಬೇಕು, ಯಾವುದನ್ನ ಮುಚ್ಚಿಟ್ಕೋಬಾರ್ದು. ನಾವು ಮಾಡಿದ ಎಲ್ಲ ತಪ್ಪುಗಳನ್ನ ಒಪ್ಪಗೋಬೇಕು, ಅಥವಾ ನನ್ನಲ್ಲಿರುವಂತಹ ಕೊರತೆಗಳನ್ನ ನಾನು ಒಪ್ಪಿಕೊಂಡು ಅವ್ರ ಎದುರಿಗೆ ಕ್ಷಮೆ ಕೇಳಿಬಿಡಬೇಕು, ಅಥವಾ ಸಂಬಂಧವನ್ನ ಸುಧಾರಿಸಿ ಬಿಡಬಹುದು ಅನ್ನುವಂತ ಉತ್ಸಾಹದಲ್ಲಿ ನಾವು ಒಮ್ಮೊಮ್ಮಲಿಗೆ ಹೋದ್ರೆ ಕೆಲವೊಮ್ಮೆ ನಾವು ಇತರರ ಮಾನಸಿಕ ಶಾಂತಿಯನ್ನು ಹಾಳು ಮಾಡ್ತೀವಿ ಸ್ನೇಹಿತರೆ. ನಾವು ಪದೇ ಹೇಳ್ತಿರ್ತೀವಿ, ನಮ್ಮ ಮನೆಯ ಕಸವನ್ನ ಅಥವಾ ನನ್ನ ಮನಸ್ಸಿನಲ್ಲಿ ಇರುವಂತ ಕಸವನ್ನ ನಾನು ಎಲ್ಲಿ ಅದನ್ನ ಡಿಸ್ಪೋಸ್ ಮಾಡಬೇಕು, ಎಲ್ಲಿ ಹೋಗಿ ಹಾಕಬೇಕು ಅಲ್ಲೇ ಹಾಕಬೇಕು. ಅದನ್ನ ಬಿಟ್ಟು ನಾನು ಮತ್ತೊಬ್ಬರು ಕಂಪೌಂಡ್ನಾಗ ಹೋಗಿತೀನಿ ಅಂದ್ರೆ ನಡೆಯಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಅಷ್ಟ
ನಾವು ಯಾರ ಹತ್ರ ಕ್ಷಮೆ ಕೇಳಬೇಕು ಅಥವಾ ಯಾರ ಹತ್ರ ನಮ್ಮ ಸಂಬಂಧವನ್ನ ತಿದ್ದುಪಡಿ ಮಾಡಬೇಕು ಅಂತ ನಾವು ಬಯಸ್ತೀವಿ, ಅಥವಾ ನಾವೇನು ಕ್ಷಮಾಪಣೆ ಕೇಳಿ ಅವರಿಗೆ ಪರಿಹಾರವನ್ನು ಒದಗಿಸ್ಲಿಕ್ಕೆ ಇಷ್ಟಪಡ್ತೀವಿ, ಆ ಪರಿಹಾರ ಕೊಡುವುದರಿಂದಾಗಿ ಅಥವಾ ಕ್ಷಮಾಪಣೆ ಕೇಳುವುದರಿಂದಾಗಿ ಅಥವಾ ಆ ಸಂಬಂಧವನ್ನ ತಿದ್ದುಪಡಿ ಮಾಡುವುದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮನಸ್ಸನ್ನ ನೋಯಿಸಬಾರದು, ನಮ್ಮ ಭಾರವನ್ನ ತೆಗೆದು ಅವರ ತಲೆಯಲ್ಲಿ ಹುಳ ಬಿಡಬಾರದು ಅಂತ ಹೇಳ್ತಾರೆ. ಒಮ್ಮನೆ ಇರ್ತಾರ ಪಾಪ ಅವ್ರ ಸಣ್ಣಗ ಕೊಡ್ತಾ ಒಂದು ಗುರ್ತಿರ್ತದ, ಅದ್ರ ಜೊತೆಗೆ ಒಂದಿಷ್ಟು ಸಣ್ಣ ಪುಟ್ಟ ಹಲ್ಕಟ್ ಕೆಲಸಗಳು ನಮ್ಗೆ ಗುರ್ತಿರ್ತಾವು, ಇಲ್ಲಂತಲ್ಲ. ಆದ್ರೆ ಅದರ ಜೊತೆಗೆ ಡೀಪ್ ಆಗಿ ಈ ನನ್ನ ಮಗ ಈ ಮನುಷ್ಯ ಇಂಥದೆಲ್ಲವನ್ನೂ ಮಾಡ್ಯಾನ ಅನ್ನುವಂಥ ಮಟ್ಟಿಗೆ ಅವ್ರಿಗೆ ಗುರ್ತಾಗ್ಬಿಟ್ರೆ ಸಡನ್ ಆಗಿ ಕೆಲವೊಮ್ಮೆ ಯಾಕಂದ್ರೆ ನಾವು ಏನ್ ಮಾಡಿರ್ತೀವಿ ಅನ್ನೋದು ನಮ್ಮ ಕನ್ನಡಿ ನಮ್ಗೆಲ್ಲವನ್ನು ಹೇಳಿರ್ತದೆ. ನಮ್ಮ ಅಂತರಂಗದ ಕನ್ನಡಿ ಅಂತ ನಾವೇನ್ ಹೇಳ್ತೀವಿ ಅದೆಲ್ಲವೂ ನಮ್ಗೆ ಹೇಳಿರ್ತದ. ನಾನು ಏನು ಮಾಡೀನಿ, ಹೇಗ್ ಮಾಡೀನಿ, ಎಲ್ಲಿ ಮಾಡೀನಿ, ಯಾರ ಜೊತೆ ಏನ್ ಮಾಡೀನಿ, ಯಾರಿಗೇನ್ ಅನ್ಯಾಯ ಮಾಡೀನಿ, ಯಾರಿಗೇನು ಮೋಸ ಮಾಡೀನಿ, ಯಾರಿಗೇನ್ ತೊಂದರೆ ಕೊಟ್ಟಿನಿ, ಯಾರ ಬಗ್ಗೆ ನಾನು ಗಾಸಿಪ್ ಏನು ಎಬ್ಸಿನಿ, ಯಾರ ಬಗ್ಗೆ ನನಗೆ ಭಯ ಅದ, ಯಾರ ಬಗ್ಗೆ ನನಗೆ ದ್ವೇಷ ಅದ, ಸೇಡ್ ಅದ, ಎಲ್ಲವೂ ನನಗೆ ಗುರ್ತಿರ್ತದ. ಆದ್ರೆ ಅವುಗಳನ್ನ ತೊಳೆದುಕೊಳ್ಳುವ ಭರದಲ್ಲಿ ನಮ್ಮ ಮೈ ಮೇಲಿನ ಹೊಲಸು ಅಥವಾ ನಮ್ಮ ಮನಸ್ಸಿನೊಳಗಿರುವಂತ ಹೊಲಸಿನ ನೀರು ಮತ್ತೊಬ್ಬರ ಮೈ ಮ್ಯಾಗ ಬೀಳಬಾರದು. ಹಿಂಗಾಗಿ ಅವರು ಸ್ವಲ್ಪ ಯೋಚಿಸ್ರಿ ಅಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಸಮಯ ತಗೊಳ್ರಿ ಅಂತ ಹೇಳ್ತಾರೆ. ಈ ಸಮಯ ತಗೋಬೇಕಂತಂದ್ರೆ ಅದನ್ನೇ ಹೇಳುದು, 1, 2, 3ರಿಂದನೇ ಸ್ಟಾರ್ಟ್ ಮಾಡಿದಾಗ ಸಮಯ ಸಿಕ್ಕೇ ಸಿಗ್ತದೆ. ನೀವ್ ಹೆಂಗೋ ಮಾಡಿ ಏನೋ ಮಾಡಿ ಅಂತಂದ್ರೂ ಕೂಡ ನಿಮಗ ಈ ಸರಿ ಸುಮಾರಾಗಿ 4ನೇ ಹೆಜ್ಜೆ ಬರಿಬೇಕು, ಅದನ್ನ ಇನ್ನೊಬ್ಬರ ಮುಂದೆ ಒಪ್ಕೋಬೇಕು, ಅದನ್ನ ಬಿಡ್ಲಿಕ್ಕೆ ರೆಡಿ ಆಗ್ಬೇಕು, ಮತ್ತೊಮ್ಮೆ ಅದನ್ನ ಎಂಟರಾಗಿ ಲಿಸ್ಟ್ ಮಾಡಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ಅಂದ್ರೆ ಒಂದು 3 ತಿಂಗಳ ತಗೋಬೇಕು. ಆ 3 ತಿಂಗಳ ಒಳಗೆ ದೈಹಿಕ ಸ್ಥಿತಿ ಸರಿಯಾಗಿರ್ತದ, ಮಾನಸಿಕ ಸ್ಥಿತಿ ಆಗಿರ್ತದೆ. ಯಾಕಂದ್ರೆ ನಾವು ಕುಡಿತದಿಂದ ದೂರ ನಿಂತಿರ್ತೀವಿ. ಹಂಗಂತೇಳಿ ಎಲ್ಲಿ 3 ತಿಂಗಳು ತಗೋರಿ ಅಂತ ಬರ್ದಿಲ್ಲ. ಅದ 3 ತಿಂಗಳು ಹೇಳ್ಯಾನಂತ 3 ತಿಂಗಳು ಕಾಯ್ಬೇಡ್ರಿ, ಎಲ್ಲಿ ಬರ್ದಿಲ್ಲ. ನಾವು ಸಾಧಾರಣವಾಗಿ ಯೋಚನೆ ಮಾಡ್ತೀವಿ. ಸಾಧಾರಣವಾಗಿ ನಮ್ಮ ದೈಹಿಕ ಸ್ಥಿತಿ, ಮನಸ್ಸಿನ ಸ್ಥಿತಿ ಒಂದು ಸಮತೋಲನಕ್ಕೆ ಬರ್ತದ. 1, 2, 3, 4, 5, 6 ಮಾಡ್ಕೋತ ಹೋದಾಗ ನಾವ್ ಏನನ್ನುವಂಥದ್ದು ನಮ್ಮ ತಿಳುವಳಿಕೆಗೆ ಬರ್ತದ. ಮನಸ್ಸು ಒಂದ್ ಸ್ವಲ್ಪ ಶಾಂತ ಆಗ್ತದ. ಮುಂದಿನ ಹೆಜ್ಜೆಯನ್ನು ಹೇಗೆ ಮಾಡ್ಬೋದು ಅನ್ನುವಂಥದ್ದು ನಮ್ಮ ತಿಳುವಳಿಕೆಗೆ ಬರ್ತದ. ಆ ಒಂದು ಕಾರಣಕ್ಕಾಗಿ ಹಂಗಂತೇಳಿ ಲೇಟ್ ಮಾಡ್ಯಾರ, ಸಾವಕಾಶ ಮಾಡಂದಾರ ಅಂತ ಬಿಡುವಂಗಲ್ಲ, ಬಿಡುದಲ್ಲ, ಸಾವಕಾಶ ಮಾಡ್ರಿ ಅಂದಾರ ಅಂತ ಹೇಳಿ. ಅವ್ರು ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಅವಸರ ಮಾಡಬೇಡ್ರಿ ಈ ವಿಷಯದಲ್ಲಿ. ಅವ್ರೇನು ನಮಗ ಯಾಕೆ ಅವರೆಲ್ಲ ಹೇಳ್ತಾರಂದ್ರೆ, ನಮ್ಮ ಕುಡುಕತನ ಅನ್ನುವಂಥದ್ದು ಬಹಳ ಜನಕ್ಕೆ ನಮ್ಮ ಮನೆಯವ್ರಿಗೆ ಗುರ್ತಿರ್ತದ. 1 ತಿಂಗಳು ಬಿಟ್ಟಿರ್ತೀವಿ, 15 ದಿವಸ ಬಿಟ್ಟಿರ್ತೀವಿ, 2 ತಿಂಗಳು ಬಿಟ್ಟಿರ್ತೀವಿ, ಒಮ್ಮೆ 3 ತಿಂಗಳು, ಹೈಯೆಸ್ಟ್ ಅಂದ್ರೆ ಒಂದು 2 ತಿಂಗಳು ಬಿಟ್ಟಿನಿ ನಾನು, 2.5 ತಿಂಗಳು ಹೆಚ್ಚು ಕಮ್ಮಿ, ಹೈಯೆಸ್ಟ್ ಇಷ್ಟು ಬಿಟ್ಟಿರ್ತೀವಿ. ಅದರಾಚೆಗೆ ನಮ್ಮದು ಪರಿಸ್ಥಿತಿ ಹೆಂಗಿತ್ತಂದ್ರೆ ನಾಯಿ ಬಾಲು ಡೊಂಕ. ಬಟ್ ಯಾವಾಗ ನಾನು ಈ ಕಾರ್ಯಕ್ರಮದಲ್ಲಿ ಬಂದು ಇಲ್ಲಿ ಕೂತೆ, ಇಲ್ಲಿ ನಂದು ಪ್ರೊಲಾಂಗ್ ಟೈಮ್ ಏನು ನನ್ನ ಸ್ಥಿಮಿತತೆಯ ದಿನಗಳು ಏನಿದ್ದು ಇವು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಹೋಗೈತಿ. ಅಲ್ಲಿ ಮಟ್ಟ ಅವ್ರಿಗೆ ವಿಶ್ವಾಸ ಇರ್ತಿರ್ಲಿಲ್ಲ. ನನ್ನ ಮೊದಲಿಗೆ 6 ರಿಂದ 8 ತಿಂಗಳು ಸುಮ್ನೆ ಬಂದು ಮಗ್ಳು ಕೂಡ್ತಿದ್ರು. ಎಲ್ಲರ ಲೇಟ್ ಆಗಿ ಬಂದ್ರೆ ಮಗ್ಳು ನೋಡ್ತಿದ್ರು, ವಾಸನೆ ನೋಡ್ತಿದ್ರು, ಸುಮ್ನೆ ನಮ್ಗೆ ಗುರ್ತಾಗ್ಲಾರ್ದಂಗ್ ನೋಡ್ತಿದ್ರು. ಬಟ್ ನಮ್ಗೆ ಗುರ್ತಾಕಿತ್ತು ಅವ್ರು ಇದನ್ನೇ ಮಾಡ್ತಾರ ಅಂತ ಹೇಳಿ. ಆದ್ರೆ ಹಂಗಾಗಿ ವಿಶ್ವಾಸ ಇರುವುದಿಲ್ಲ. ನಾವು ಯಾವಾಗ ಏನ್ ಟರ್ನ್ ಹಾಕಿವಿ, ಯಾವಾಗ ಎಲ್ಲಿ ಹೊಳಿ ಬೀಳ್ತೀವಿ ಅನ್ನೋದು ಮುಂದೆ ಬರ್ತದ, ಎಲ್ಲ ಇರ್ತದೆ. ಅದಕ್ಕೆ ಮುಂದೇನ ನಾವು ಹೇಗೆ ಮಾಡ್ಬೇಕು, 9 ಹೆಜ್ಜೆಯನ್ನ ನಮ್ಮ ಸ್ಥಿತಿ ಹೇಗಿರ್ಬೇಕು, ಸಮಯ ಹೇಗಿರ್ಬೇಕು, ಅದಕ್ಕೆ ಹೇಳ್ತಾರ ಅವರಲ್ಲಿ 9ನೇ ಹೆಜ್ಜೆ ಒಳಗೆ ನಮಗೆ ಬೆರಬೇಕಾಗಿರುವಂತಹ ಗುಣ ವಿಶೇಷತೆಗಳು ಏನಪ್ಪಾ ಅಂತಂದ್ರೆ, ಸರಿಯಾದ ತೀರ್ಮಾನ ಮಾಡ್ಬೇಕು, ಸರಿಯಾದ ವೇಳೆ ಇರಬೇಕು, ಅದರ ಜೊತೆಗೆ ಜಾಗೃತಿ ಇರಬೇಕು ಮತ್ತು ಧೈರ್ಯ ಇರಬೇಕು. ಆ 4 ವಿಷಯಗಳನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡು ನಾವು 9ನೇ ಹೆಜ್ಜೆಗೆ ಹೋಗಬೇಕು ಅನ್ನುವಂತ ಮಾತನ್ನ ಹೇಳ್ತಾರ. ಎಲ್ಲಕ್ಕಿಂತ ಬಹಳ ಕಠಿಣ ಇದು, ಎಲ್ಲದಕ್ಕಿಂತನೂ ಕಠಿಣ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಇದರ ಬದ್ರ ಒಬ್ಬ ಮನುಷ್ಯನ ಮುಂದೆ ಹೋಗಿ ನಾವು ಮಾಡಿದಂಥದ್ದು ಎಲ್ಲವನ್ನು ಒಪ್ಕೊಳ್ಳೋದು ಅಷ್ಟು ಸರಳ ಅಲ್ಲ, ಅಷ್ಟು ಸರಳನೂ ಅಲ್ಲ, ಅಷ್ಟು ಈಜಿನೂ ಅಲ್ಲ. ಅಲ್ಲಿ ಎಕ್ಸ್ಪೆಕ್ಟೇಷನ್ ಬೇರೆ ಇರ್ತದೆ ನಮ್ಗೆ. ಹಿಂಗಾಗಿ ಇದಕ್ಕೆ ಸ್ವಲ್ಪ ಸಮಯ ತಗೋಬೇಕು. ನಮ್ಮಲ್ಲಿ ಬದಲಾವಣೆಗಳು ಆಗಿದ್ದು ಆ ಎದುರಿಗಿದ್ದ ಮನುಷ್ಯನ ಕೂಡ ನಾವು ಅಬ್ಸರ್ವ್ ಮಾಡ್ತಿರ್ತಾನೆ. ನಾವ್ ಯಾರಿಗೆ ಮನೆಯವ್ರೇ ಇರ್ಲಿ ಹೊರಗೆ ಇರ್ಲಿ, ನಮ್ಮ ಏನು ಬದಲಾವಣೆಗಳನ್ನ ನೋಡ್ತಿರ್ತಾರ, ಅವ್ರು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ತಾರ. ನಮ್ಮನ್ನ ಮಾತಾಡ್ತಿರ್ದಿಲ್ಲ ಅಥವಾ ನಮ್ಮನ್ನ ಭೇಟಿ ಆಗ್ತಿರಂಗಿಲ್ಲ, ಆದ್ರೂ ಕೂಡ ನಮ್ಮ ಬಗ್ಗೆ ಒಂದ್ ಕಣ್ಣಿರ್ತದೆ. ಅರುಣ ಯಾವ್ದು ಯಾಕೋ ಕುಡ್ದೇ ಇಲ್ಲ, ಯಾಕೋ ಚಂದ ಕಾಣಕತ್ತಾನ, ಈಗ ಆರಾಮಾಗಿರ್ತಾನ, ಚೆನ್ನಾಗಿ ನಗ್ತಾನ, ಆಡ್ತಾನ, ಈಗ ಮೊದ್ಲಿನ ಗತೆ ಮಾಡುದಿಲ್ಲ ಅಂತ ಹೇಳ ಯಾರ ಅವ್ರಿಗೆ ಹೇಳಿರ್ತಾರ.
ಯಾರ್ಯಾರು ಒಂದಿಷ್ಟು ಅವ್ರಿಗೆ ಸುದ್ದಿ ಮುಟ್ಸಿರ್ತಾರ. ಹಂಗಾಗಿ ನಾವು ಇಲ್ಲಿ ಸ್ವಲ್ಪ ಸಮಯ ತಗೊಂಡು ಯೋಚಿಸಿ ಈ ಕೆಲಸವನ್ನ ಮಾಡ್ಬೇಕಾಗ್ತದೆ. ಅದಕ್ಕೆ ಅವ್ರು ಮುಂದಿನ ಪ್ಯಾರಾದಲ್ಲಿ ಒಂದಿಷ್ಟು ಬರ್ತಾ ಹೋಗ್ತದೆ. ಇದು ಮನೆಯಲ್ಲಿ ಏನಾಯ್ತು, ಮನೆಯಲ್ಲಿ ಎಲ್ಲವನ್ನ ಹೇಳ್ಬಿಡ್ಬೋದು ಅನ್ನುವಂತ ಧೈರ್ಯ ಇವರೆಲ್ಲಿ ಹೋಗ್ತಾರ? ಮನೆಯವ್ರು ನಮ್ ಜೊತೆನೆ ಇರ್ಬೇಕು, ನಾವ್ ಏನೇ ಮಾಡಿದ್ರು ನಮ್ಮನ್ನ ಕಟ್ಕೊಂಡ ಸಾಯ್ಬೇಕು, ಇವ್ರು ಬೇರೆ ದಾರಿ ಇಲ್ಲ ಅಂತ ಹೇಳಿ ನಾವ್ ಹೇಳ್ಕೊಳಕ್ ರೆಡಿ ಆಗ್ಬಿಡ್ತೀವಿ. ಬಟ್ ಮನೆಯವ್ರು ಏನೋ ಒಂದು ಕ್ಷಣಕ್ಕೆ ಆಯ್ತು ಕುಡ್ದಾಗ ಏನೋ ತಪ್ಪು ಮಾಡ್ಯಾನ್ ಬಿಡು ಅಂತ ಕ್ಷಮಿಸಿದ್ರು ಕ್ಷಮಿಸಬಹುದು. ಆದ್ರೆ ಇನ್ನು ಹೊರಗಿನವ್ರು ಇರ್ತಾರಲ್ಲ, ಹೊರಗಿನವ್ರ ಬಗ್ಗೆ ಇಲ್ಲಿ ಬರ್ತದೆ ಮುಂದೆ. ಸೊ ದಯವಿಟ್ಟು ಅದನ್ನ ಓದಿಸ್ರೆ ಪ್ರಸಾದ ಧಾಮದ ಸ್ನೇಹಿತರು, ದಯವಿಟ್ಟು ಅದನ್ನ ಓದಿ. ಸೊ ಬ್ಯಾಕ್ ಇಂದ ನನ್ನನ್ನ ಮ್ಯೂಟ್ ಮಾಡಿ ಸರ್ ಪ್ಲೀಸ್. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು. ಪುಟ ಸಂಖ್ಯೆ 81. 9ನೇ ಹೆಜ್ಜೆ. ಹೆಚ್ಚು ಕಮ್ಮಿ ಇದೇ ನಮ್ಮ ಆಫೀಸಿನಲ್ಲಾಗಲಿ ಫ್ಯಾಕ್ಟರಿಯಲ್ಲಾಗಲಿ ನಡೆಯಬಹುದು. ನಾವು ತಕ್ಷಣ ನಮ್ಮ ಕುಡಿತದ ಬಗ್ಗೆ ಎಲ್ಲಾ ತಿಳಿದಿರುವ ಹಾಗೂ ಅದರಿಂದ ಪರಿಣಾಮವಾದ ಹಲವು ವ್ಯಕ್ತಿಗಳ ಬಗ್ಗೆ ಯೋಚಿಸಬಹುದು. ಆದರೆ ಈ ಸಂದರ್ಭಗಳಲ್ಲಿ ನಾವು ನಮ್ಮ ಕುಟುಂಬ ಸದಸ್ಯರೊಂದಿಗಿಂತ ಅಧಿಕ ಜಾಗ್ರತೆ ವಹಿಸಬೇಕಾಗುವುದು. ಹಲವು ವಾರಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಗೆ ನಾವು ಏನೂ ಹೇಳದೆ ಇರಬಹುದು. ಎಲ್ಲಕ್ಕಿಂತ ಮುಂಚೆ ನಾವು ಈ ಕಾರ್ಯಕ್ರಮವನ್ನು ಸ್ವೀಕರಿಸಲು ಶಕ್ತರೆಂಬುದು ನಮಗೆ ರುಜುವಾಗುವುದು ಉತ್ತಮ. ಆ ನಂತರ ಮಾತ್ರ ನಾವು ನಮ್ಮ ಫ್ಯಾಕ್ಟರಿ ಅಥವಾ ಕಚೇರಿಯ ಒಳನಾಡಿಗಳಲ್ಲಿ ಎಯ ಬಗ್ಗೆ ಹೇಳಬಹುದು ಮತ್ತು ಆ ಮೂಲಕ ನಾವು ಏನು ಮಾಡಲು ಪ್ರಯತ್ನಿಸಿದ್ದೇವೆ ಅನ್ನುವುದನ್ನು ತಿಳಿಸಬಹುದು. ಈ ಹಿನ್ನೆಲೆಯ ನಂತರ ನಾವು ಮಾಡಿದ ಹಾನಿಯನ್ನು ಒಪ್ಪಿಕೊಂಡು ಕ್ಷಮಾಪಣೆ ಕೇಳಬಹುದು. ನಮ್ಮಿಂದಾದ ಆರ್ಥಿಕ ಅಥವಾ ಇತರ ನಷ್ಟವನ್ನು ಭರಿಸಬಹುದು ಅಥವಾ ಭರಿಸುವ ಭರವಸೆಯನ್ನು ಕೊಡಬಹುದು. ಇಂತಹ ಶಾಂತ ಪ್ರಾಮಾಣಿಕತೆಗೆ ಹೆಚ್ಚಿನವರು ನೀಡುವ ಉದಾತ್ತ ಪ್ರತಿಕ್ರಿಯೆಯು ನಮ್ಮನ್ನು ಆಶ್ಚರ್ಯಪಡಿಸಬಹುದು, ಚಕಿತಗೊಳಿಸಬಹುದು. ನಮ್ಮ ತೀಕ್ಷ್ಣ ಹಾಗೂ ನಿರಂತರ ಟೀಕಾಕಾರರು ನಮ್ಮನ್ನು ಸ್ವೀಕರಿಸಲು ನಮ್ಮ ಪ್ರಥಮ ಪ್ರಯತ್ನದಲ್ಲಿಯೇ ತಾವಾಗಿಯೇ ಅರ್ಧ ದಾರಿಗೆ ಬರಬಹುದು. ನೋಡಿ, ಇದು ಮನಿ ವಿಷಯ ಆದ ನಂತರ ನಾವು ಮೊನ್ನೆ ನೋಡ್ತಾ ಇದ್ವಿ. ನಾವೆಲ್ಲಿ ಮೊನ್ನೆ ಮಂಗಳೂರಲ್ಲಿ ಒಂದು ಆತು ಕಾರ್ಯಕ್ರಮ ಆತಲ್ಲ, ನೋಡ್ತಾ ಇದ್ವಿ. ನಾವು 5ನೇ ಹೆಜ್ಜೆ ಅಥವಾ 4ನೇ ಹೆಜ್ಜೆ ಯಾರ್ಯಾರು ವಿಷಯಗಳನ್ನ ಮೊದಲು ಫ್ಯಾಮಿಲಿಯಲ್ಲಿ ಬರೆದಿರ್ತೀವಿ, ಅದಾದ ನಂತರ ನಮ್ಮ ಫ್ರೆಂಡ್ಸ್ ಬರ್ದಿರ್ತೀವಿ, ಅದಾದ ನಂತರ ನಮ್ಮ ಆಕ್ಯುಪೇಷನಲ್ ಪ್ಲೇಸ್ ಅಥವಾ ನಾವೆಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಅದನ್ನ ಬರ್ದಿರ್ತೀವಿ. ಸೊ ನಮ್ಮ ಜಗತ್ತಂದ್ರೆ ಅಷ್ಟೇ, ಮನೆ, ಫ್ರೆಂಡ್ಸು, ನಾವು ಕೆಲಸ ಮಾಡುವಂತ ಸ್ಥಳ ಅಷ್ಟೇ, ಮತ್ತೇನಿರ್ತದೆ? ಅದ ಬಿಟ್ರೆ ಮತ್ತೇನಿದೆ? ಸಮಾಜ ಅಂದ್ರೆ ಆ ಸ್ಥಳ, ಕೆಲಸ ಮಾಡೋ ಸ್ಥಳನೂ ಬರ್ತದೆ, ನಮ್ಮ ಗೆಳೆಯರು ಬರ್ತಾರೆ. ಸೊ ಹೆಚ್ಚು ಕಮ್ಮಿ ಇದೇ ವಿಷಯವನ್ನ ನಾವು ನಮ್ಮ ಆಫೀಸ್ನಲ್ಲಾಗ್ಲಿ ಅಥವಾ ಫ್ಯಾಕ್ಟ್ರಿಯಲ್ಲಾಗ್ಲಿ ಅಥವಾ ನಾವೆಲ್ಲಿ ಕೆಲಸ ಮಾಡ್ತೀವಿ ಅಲ್ಲೆಲ್ಲ ಕಡೆ ನಾವು ಒಯ್ಬಹುದು, ಇಲ್ಲ ಅಂತ ಹೇಳಂಗಿಲ್ಲ. ಕೆಲವೊಮ್ಮೆ ಏನಾಗ್ತದ ಅಂತಂದ್ರೆ ನಮ್ಮ ಬಗ್ಗೆ ಎಲ್ಲವೂ ತಿಳ್ಕೊಂಡಿರ್ತಾರೆ. ನಾವೆಲ್ಲಿ ಕೆಲಸ ಮಾಡ್ತಿರ್ತೀವಿ ಅಥವಾ ನಾವ್ ಯಾರ ಜೊತೆ ನಮ್ಮ ಒಡನಾಟ ಇರ್ತದೆ, ನಮ್ಮ ಬಗ್ಗೆ ಎಲ್ಲರಿಗೂ ಗುರ್ತಿರ್ತದೆ. ಕೊನೆಯ ದಿನಗಳು ಮಾತ್ರ ಎಲ್ಲರಿಗೂ ಗುರ್ತಿದ್ದು ಇರ್ತತಿ, ಇಲ್ಲ ಅನ್ನಂಗಿಲ್ಲ. ಸೊ ಸಾಕಷ್ಟು ವ್ಯಕ್ತಿಗಳಿಗೆ ನಾವು ಕೊನೆಯ ದಿನಗಳು ನಮ್ಮ ಎಲ್ಲ ಅವತಾರಗಳನ್ನು ನೋಡಿರ್ತಾರ, ಅವ್ರು ಎಲ್ಲ ನೋಡ್ತಾರೆ. ಸೊ ಅಂತ ಸಮಯದಲ್ಲಿ ನಾವು ಇಮಿಡಿಯೇಟ್ ಆಗಿ ಕಾರ್ಯಕ್ರಮಕ್ಕೆ ಬಂದ ನಂತರ ಒಮ್ಮೆಗೆ ನಾ ಎಲ್ಲವನ್ನ ಸರಿಪಡಿಸ್ತೀನಿ ಅಂತ ಹೇಳಿ ನಾವು ಹೋಗಿಬಿಟ್ರೆ ಸ್ವಲ್ಪ ಅಲ್ಲಿ ಯೋಚನೆ ಮಾಡು ಅಂತ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಏನಪ್ಪಾ, ನಮ್ಮ ಕುಟುಂಬ ಸದಸ್ಯರಿಗಿಂತ ಅವರೊಂದಿಗಿಂತ ಅಧಿಕ ಜಾಗೃತಿ ವಹಿಸುವುದು, ಅಧಿಕ ಜಾಗೃತಿ ವಹಿಸುವುದು ಬೇಕಾಗ್ತದೆ ಅಂತ ಹೇಳ್ತಾರೆ. ನಾವು ತಡ್ಕೊಂತಾರೆ, ಏನ್ ಮಾಡ್ಬೇಕು ನೋಡಪ್ಪ ಅಂತೇಳಿ ಸುಮ್ಮನೆ ಇರ್ತಾರ. ಹೊರಗಿನವ್ರು ಯಾಕೆ ಬಿಡ್ತಾರ್ರಿ? ಏನು ಇಲ್ಲಾರ್ದನ್ನ ನಮ್ಮ ಮೇಲೆ ಹಲ್ಲು ಕಡಿತಿದ್ರು, ಇಂಥವೆಲ್ಲ ಮಾಡಿವಿ ನಿಮಗ ಅಂತ ಹೇಳಿ ಬಿಡ್ತಾರ? ನಮಗ ಬಿಡುದಿಲ್ಲ. ಅದಕ್ಕ ಸ್ವಲ್ಪ ಜಾಗೃತಿ, ಅದಕ್ಕೆ ಜಾಗೃತಿ ನಾವು ವಹಿಸಬೇಕಾಗ್ತದ. ಅಲ್ಲಿ ಹೇಳ್ತಾರ ಅವರು, ಹಲವು ವಾರಗಳ ಕಾಲ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಗೆ ನಾವು ಏನನ್ನೂ ಹೇಳದೇ ಇರಬಹುದು ಅಂತ ಹೇಳ್ತಾರ. ನಾನು ಇಲ್ಲಿ ಹೊಂಟೀನಿ ಒಮ್ಮೊಮ್ಮಲ್ಗೆ, ನಮ್ ಕಡೆ ಹಂಗಿಲ್ಲ. ಇವತ್ 4 ದಿನ ಆತ್ ನೋಡ್ರಿ ನಾ ಕುಡ್ದಿಲ್ಲ, ನಾ ಸೋಬರ್ ಅದೀನಿ. ನಿಮ್ಗೆ ಗುರ್ತಿಲ್ರಿ, ನಾನು ಒಂದು ಕಾರ್ಯಕ್ರಮ ಸಿಕ್ಕದ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅಂತ, ಅದ್ಭುತವಾದ ಕಾರ್ಯಕ್ರಮ. 4 ದಿನ ಆಗಿರ್ತದ. ನಾ ಬಂದು ಕಾರ್ಯಕ್ರಮಕ್ಕೆ ಬಂದ್ 4 ದಿನ ಆಗಿರ್ತದ. ಒಂದ್ ವಾರನೂ ಮೀಟಿಂಗ್ ಮಾಡಿರೋದಲ್ಲ ನಾನು. ಅದ್ಭುತವಾದ ಕಾರ್ಯಕ್ರಮ ರೀ. ಈಗ ನಿಮ್ಗೆ ಯಾರ ಕುಡಿಯೋರು ಪ್ರಾಬ್ಲಮ್ ಇದ್ರೆ ಹೇಳ್ರಿ, ನಾ ಕರ್ಕೊಂಡು ಹೋಗ್ತೀನಿ ಮೀಟಿಂಗ್. ಇದು ಹೇಳೋ ಸ್ಟೈಲ್ ಇದೆ ನಮ್ದು. ಅದ್ ಹೇಳ್ತಾರಲ್ಲ ನಮ್ ಕಡೆ,
ಬಂದ ನಾಲ್ಕು ದಿನದಾಗ ಮಿಂಚಕ್ ಚಾಲು ಆಗ್ಬೋದು. ಹೆಂಗ್ ಹೇಳೋದಂತಂದ್ರ ಕಾರ್ಯಕ್ರಮವನ್ನ ನಾನು ಎಲ್ಲ ಅರ್ಥ ಮಾಡ್ಕೊಂಡು ಅರ್ದು ಕುಡ್ದು ಮ್ಯಾಲೆ ತೆಳಗ ಎಲ್ಲಾ ನೋಡಿ 4 ದಿನದಾಗ ಎಲ್ಲ ಗುರ್ತಾಗ್ಬಿಟ್ಟತ್ ನನಗಂತೇಳಿ ಎಲ್ಲಾರ ಮುಂದೆ ಹೇಳ್ಕೊಂತ ಅಡ್ಡಾಡ್ತು. ಇಮಿಡಿಯೇಟ್ ಆಗಿ ಅಂದ್ರೆ ಏನು, ನನ್ನಲ್ಲಿ ಇರುವಂತ ದೋಷ ಏನಪ್ಪಾ ಅಂತಂದ್ರ ಅಟೆನ್ಷನ್ ಸೀಕಿಂಗ್ ಪರ್ಸನ್. ನಾನು ಮತ್ತೊಬ್ಬರ ಅಟೆನ್ಷನ್ ಅಂದ್ರೆ ಏನಂತೀವಿ ಅದಕ್ಕೆ ಕನ್ನಡದಾಗ ನೆನಪಾಗುದು. ಅವ್ರು ನಮ್ಮನ್ನ ನೋಡ್ಬೇಕು, ಅವ್ರು ನಮಗ ಪ್ರಾಮುಖ್ಯತೆ ಕೊಡಬೇಕು, ನಮ್ಮನ್ನ ಅವ್ರು ಅಬ್ಸರ್ವ್ ಮಾಡ್ಬೇಕು. ಅಟೆನ್ಷನ್ ಸೀಕಿಂಗ್, ಅಟೆನ್ಷನ್ ಅಂತೀವಿ ಅದಕ್ಕೆ, ಕನ್ನಡದಾಗ ನೆನಪಾಗೋದು ನನ್ಗೆ ವರ್ಡ್. ಈ ತರ ವ್ಯಕ್ತಿತ್ವ ನಮ್ದು ಇರ್ತದೆ. ಅಂತ ಟೈಮ್ದಾಗ ನಾವೇನ್ ಮಾಡ್ತೀವಿ, 4 ದಿನ ಕುಡ್ತಾ ಬಿಟ್ಟಿರ್ತೀವಿ. 4 ದಿನ ಆದ್ಮೇಲೆ ಚಲೋ ಡ್ರೆಸ್ ಹಾಕೊಂಡು ಹೋಗ್ತಿರ್ತೀವಿ. ಎಲ್ಲಿ ಹೋಗ್ತೀವಿ ಅಲ್ಲಿ ಡಂಗ್ರ ಹೊಡಿತು, ಕುಡ್ತಾ ಬಿಟ್ಬಿಟ್ಟಿದ್ರಿ, ಎಲ್ಲ ಮುಗಿತ್ರಿ, ಅದೆಲ್ಲ ಬಿಟ್ಟು ಈಗ ಹೆಂಗೈತೆ ಅಂದ್ರೆ ಬಾರಿ ಒಂದ್ ಕಾರ್ಯಕ್ರಮ ಐತ್ರಿ, ಹಿಂಗೈತ್ರಿ ಹಂಗೈತ್ರಿ, ಅಲ್ಲೆಲ್ಲ ಬಾಳ ಇದು ಮಾಡ್ತಾರಿ, ಇಂತಿಂತವ್ರು ಬರ್ತಾರ ಅಂತ ಅವ್ರ ಹೆಸರು ಹೇಳ್ಬಿಡುದು. ಅವ್ರು ಬರ್ತಾರ್ರಿ ಇವ್ರು ಬರ್ತಾರಂತ ಅನಾಮಿಕತೆ ಯಾವ್ದು ಇಲ್ಲ, ತಲೆಯಾಗ ಹೇಳ್ಬಿಡ್ಬೋದು. ಅವ್ರು ಬರ್ತಾರ ಇವ್ರು ಬರ್ತಾರ, ಜುಮ್ಮೆ 4 ದಿನ ಅಂತಿರ್ತಾರ ನಮ್ ಕಡೆ. 4 ದಿನದಾಗ ಎಲ್ಲಾ ಗುರ್ತು ಮಾಡ್ಕೊಂಡು ದಾನ ಹೊಡ್ಕೊಂತ ಅಡ್ಡಾಡ್ರಿ. ಅದಕ್ಕೆ ಹೇಳ್ತಾರ ಅವರು, ಈ ಡಂಗ್ರ ಹೊಡಿದು ಬಂದ್ ಮಾಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ನನಗೆ ನನ್ನ ಮೇಲೆ ನಿಲ್ಲಲಿಕ್ಕೇನೆ ಈ ಕಾರ್ಯಕ್ರಮವನ್ನ ನಾನು ಕಂಪ್ಲೀಟ್ ಆಗಿ ಸ್ವೀಕಾರ ಮಾಡ್ತೀನಿ ಅನ್ನುವಂತ ನಂಬಿಕೆ ನನ್ನ ಮೇಲೇನೆ ಇರ್ಲಿಲ್ಲ. ಅದಕ್ಕಿಂತ ಎಲ್ಲಕ್ಕಿಂತ ಮೊದಲು ಹೇಳ್ತಾರ ಅವ್ರು, ನಾವು ಕಾರ್ಯಕ್ರಮವನ್ನ ಸ್ವೀಕರಿಸ್ಲಿಕ್ಕೆ ನಮಗೆ ಶಕ್ತಿ ಇದೆಯೋ ಇಲ್ಲೋ ಅದನ್ನ ನಾವು ರುಜುವಾತು ಪಡಿಸ್ಬೇಕು. ಅಲ್ಲಿ ಕ್ವಶನ್ ಕೇಳಬಹುದು ನೀವು, ಅಲ್ರಿ ಮತ್ ನೀವು ಬಂದ ತಕ್ಷಣ ಆರಂಭದಿಂದಲೇ ಈ ಹೆಜ್ಜೆಗಳನ್ನ ಅನುಸರಿಸಲು ಪ್ರಯತ್ನ ಮಾಡ್ರಿ ಅಂತ ಹೇಳ್ತೀರಿ, ಮತ್ತೆ ಇಲ್ಲಿ ನೋಡಿದ್ರೆ ಸ್ವಲ್ಪ ಸಮಯ ತಗೋರಿ ಅಂತ ಹೇಳ್ತೀರಿ. ಅದಕ್ಕೆ ಅವ್ರು ಯಾವ್ದು ಇದನ್ನ 9ರಾಗ ಇಟ್ಟಾರ. ಅದಕ್ಕೆ ಇದನ್ನ 9ರಾಗ ಇಟ್ಟಾರ. ತಿದ್ದುಪಡಿ ಮಾಡುದು, ಕ್ಷಮೆ ಕೇಳುದು, ಪರಿಹಾರ ಒದಗಿಸ 9ರಾಗ ಇಟ್ಟಾರ. ಇಲ್ಲ ಮೊದಲೇ ಇಟ್ಬಿಡ್ತಿದ್ರು, ಎಲ್ಲರಿಗೂ ಪರಿಹಾರ ಕೇಳ್ಕೊಂಡು ಕ್ಷಮೆ ಕೇಳ್ಕೊಂಡು ತಿದ್ದುಪಡಿ ಮಾಡ್ಕೊಂಡು ಆಮೇಲೆ ಸ್ವಚ್ಛಾಗಿ ಕಾರ್ಯಕ್ರಮದಾಗ ಬಾ ಅಂತ ಹೇಳ್ಬೋದಿತ್ತು. ಅವ್ರು ಹಂಗೆ ಹೇಳಿಲ್ಲ. ಮೊದಲಿಗೆ ನೀ ಬಾ, ನೀನ್ ಏನು ಅಂತ ನೋಡ್ಕೋ, ನಿನ್ನಲ್ಲಿ ಏನೇನದ ಅಂತ ಲಿಸ್ಟ್ ಮಾಡ್ಕೋ, ಯಾರ್ಯಾರಿಗೆ ಏನೇನ್ ಮಾಡಿ ಅಂತ ಬರ್ಕೊಂಡು ಎಲ್ಲವನ್ನು ವಿಚಾರ ಮಾಡಿ ಆಮೇಲೆ ನೀವು ಅವ್ರ ಹತ್ರ ಕ್ಷಮೆಗೆ ಹೋಗು. ಅಲ್ಲಿ ಮಠ ಸ್ವಲ್ಪ ಸಮಯ ಹೋಗಿರ್ತದ. 1ರಿಂದ 9 ಮಾಡೋಟ್ಲೆ 8 ಮಾಡೋಟ್ಲೆ ಸಮಯ ಹೋಗಿರ್ತದ ಅನ್ನುವಂಥ ಉದ್ದೇಶಕ್ಕೆ ಹೇಳಿರ್ತಾರ. 1 ದಿನ ನಾವು 9-12 ಹೆಜ್ಜೆನೂ ಮಾಡಕ್ಕಾಗುತ್ತಲ್ಲ. ಮುಂದದು ನೀವೆಲ್ಲ ಒಂದ್ಸಲ ಹೆಜ್ಜೆ ಮಾಡಿಂದ ಅದು ಕಂಟಿನ್ಯೂ ಇಡೀ ದಿನ ನಿಮ್ಮ ಜೀವನದಲ್ಲಿ 12 ಹೆಜ್ಜೆಗಳನ್ನು ಅಳವಡಿಸ್ಕೊಂಡು ಹೋಗಿರ್ತೀವಿ. ಆ ಮಾತು ಬೇರೆ. ಅಲ್ಲಿ ಬರ್ತದೆ ತತ್ಕ್ಷಣ ಒಪ್ಕೊಂತೀವಿ ಅಂತ 15ರಾಗ ಬರ್ತದೆ, ಮುಂದೆ ಬರ್ತದೆ. ನಾವು ಅವತ್ತಿಂದ ಮುಂದೆಲ್ಲ ಕ್ಲಿಯರ್ ಮಾಡ್ಕೋತ ಹೋಗಿರ್ತೀವಿ. ಪ್ರತಿದಿನ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಏನಾರ ತಪ್ಪು ಮಾಡಿದ್ರೆ ಆಗಿಂದಾಗ ನಮ್ಗೆ ಬರ್ತದೆ, ಅವು ನಾವು ಒಪ್ಕೊಂತ ಹೋಗಿರ್ತೀವಿ. ಅದು ಕಂಟಿನ್ಯೂನ್ಸ್ ಅಂತ ಇರ್ತದೆ. ಇಲ್ಲಿ ಮೊದಲಿಗೆನೆ ನಾನು ಶಕ್ತಿ ಇದೆ ಇಲ್ವೋ, ನನಗಿಲ್ಲಿ ನಾನು ನಿಲ್ತೀನಿ ಇಲ್ಲೋ ಅನ್ನುವಂಥ ನಂಬಿಕೆ ನನಗೆ ನನ್ನ ಮೇಲೆ ಬರಬೇಕು. ಅದು ರುಜುವಾತ ಆಗಬೇಕಂತ ಹೇಳ್ತಾರ. ಆ ನಂತರ ನಾವು ನಮಗೆ ಕೆಲಸದ ಸ್ಥಳಗಳಲ್ಲಿ, ಈ ಫ್ಯಾಕ್ಟ್ರಿಗಾಗ್ಲಿ, ನಮ್ಮ ಆಫೀಸ್ ಆಗ್ಲಿ, ನಮ್ಮ ಸರ್ಕಾರಿ ಕಚೇರಿ ಆಗ್ಲಿ, ಅಥವಾ ನಾವ್ ಎಲ್ಲೇ ಕೆಲಸ ಮಾಡ್ತಿರ್ಲಿ, ಅಲ್ಲಿ ಇವುಗಳನ್ನ ಒಯ್ಯುದು ಒಳ್ಳೇದು, ಅಲ್ಲಿ ಹೇಳಬಹುದು ಅಂತ ಹೇಳ್ತಾರ. ಅದರ ಜೊತೆಗೆ ನಾವು ಈ ಮೂಲಕ ಏನು ಮಾಡಲು ಪ್ರಯತ್ನಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನ ನಾವು ತಿಳಿಸಬಹುದು. ನಾವು ಏನ್ ಮಾಡ್ಲಿಕ್ಕೆ ಹೊರಟಿವಿ, ಯಾವ ಉದ್ದೇಶಕ್ಕಾಗಿ ಈ ಎಲ್ಲವನ್ನ ಈ ನಮ್ಮ ಕ್ಷಮಾಪಣೆ ಕೇಳಲಿಕ್ಕೆ ಅಥವಾ ಪರಿಹಾರ ಒದಗಿಸ್ಲಿಕ್ಕೆ ಹೊರಟಿವಿ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ತದೆ. ಹೆಂಗ್ ಗುರ್ತಾಕತ್ತಂದ್ರ, ನಾ ಹೇಳಿದ್ನಲ್ಲ 2 ತಿಂಗಳ 3 ತಿಂಗಳ ನಾವು ಕೊಡ್ತಾ ಬಿಟ್ರೆ ನಮ್ಗೆ ನೋಡ್ತಿದ್ರು ಭಾಳ ಚಲೋ ಆಗೈತೆ. ನಾನು ಮತ್ತೆ ಘಟ್ಟದಂಡಿಗೆ ಮುಕ್ಕೊಂಡಿರ್ತಿದ್ದೆ ಸ್ವಲ್ಪ ದಿನ ಆಗಣ. ಅವಾಗ ಜನರಿಗೆ ಅಥವಾ ನಮ್ಮ ಜೊತೆ ಇರೋರ್ಗೆ ಏನ್ ಅನಿಸ್ತೈತೆ ಅಂದ್ರೆ, ಇವೊಂದು ಇಷ್ಟ ನಾಟಕ ಅಲ್ಲ, 3 ತಿಂಗಳಿಂಗ ಇವನ್ ಯಾರು ನಂಬ್ತಾರ, ನಮ್ಮನ್ನ ಯಾರು ನಂಬ್ತಿರ್ಲಿಲ್ಲ ಅವಾಗ. ಅದಕ್ಕೆ ಸ್ವಲ್ಪ ಸಮಯ ಕೊಡೋದು, ನಾನು ಗಟ್ಟಿಯಾಗಿ ಕಾರ್ಯಕ್ರಮದಲ್ಲಿ ನಿಲ್ಲಬೇಕು. ನನ್ನಲ್ಲಿ ಆದಂತ ಇಷ್ಟು ಬದಲಾವಣೆಗಳನ್ನ ಜನ ಗುರ್ತು ಮಾಡ್ತಾರೆ, 100% ಗುರ್ತು ಮಾಡ್ತಾರೆ. ಏನೋ ಚೇಂಜ್ ಆಗ್ತಾ ಇದ್ದಾನಲ್ಲ ಈ ಮನುಷ್ಯ, ಮೊದಲು ಹಾಗಿಲ್ಲ ಅನ್ನುವಂಥದ್ದರು ಅವ್ರಿಗೆ ಗುರ್ತಾಕೋತ ಹೋಗ್ತೈತಿ. ಅವಾಗ ಏನಪ್ಪಾ ಈಗೇನು ಭಾರಿ ಚೇಂಜ್ ಆಗಕತ್ತೆ ಅಂತ ಹೇಳಿದಾಗ ನಾವೇನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅನ್ನೋಂಥದ್ದು ಹೇಳಬೇಕು. ಅದಾದ ನಂತರ ಅತ್ಯಂತ ವಿನಮ್ರತೆಯಿಂದ ನಾವು ಮಾಡಿದಂತ ಹಾನಿಯನ್ನ ಅವ್ರ ಮುಂದೆ ಒಪ್ಪಿಕೊಂಡು ಕ್ಷಮಾಪಣೆ ಕೇಳಬಹುದು. ಬರೀ ಕೇವಲ ಕ್ಷಮಾಪಣೆ ಕೇಳುವಂಥದ್ದಿದ್ರ
ಕೆಲವೊಮ್ಮೆ ಆಗಿರ್ತಾವಲ್ಲ ನಮ್ಮಿಂದ ಆರ್ಥಿಕ ಏನ್ ಹಣಕಾಸಿನ ವ್ಯವಹಾರಗಳಾಗಿರ್ತಾವು, ಕೆಲವೊಮ್ಮೆ ನಷ್ಟ ಮಾಡಿರ್ತೀವಿ, ಕೆಲವೊಮ್ಮೆ ಮೋಸ ಮಾಡಿರ್ತೀವಿ, ಕೆಲವೊಮ್ಮೆ ಲೆಕ್ಕ ತಪ್ಪು ಮಾಡಿರ್ತೀವಿ, ಕೆಲವೊಮ್ಮೆ ಚೆಂಡ್ ಹಾಕಿರ್ತೀವಿ, ಕೆಲವೊಬ್ಬರಿಗೆ ರೊಕ್ಕ ಇಸ್ಕೊಂಡು ಸಾಲ ಇಸ್ಕೊಂಡು ಕೊಟ್ಟಿರಂಗಿಲ್ಲ, ಅದೆಲ್ಲ ಏನೋ ಮಾಡಿರ್ತೀವಿ ಅಲ್ಲ. ಸೊ ಅಲ್ಲಿ ಮಾಡಿದಂತ ಅವಾಗ ಅವ್ರು ಹೇಳ್ತಾರ ಅಲ್ಲಿ ನಮ್ಮಿಂದ ಆದ ಆರ್ಥಿಕ ಅಥವಾ ಇತರ ನಷ್ಟವನ್ನು ನಾವು ಭರಿಸಬಹುದು. ಒಂದ್ ವೇಳೆ ಆ ಕ್ಷಣಕ್ಕೆ ಇರ್ಲಿಲ್ಲ ಅಂದ್ರೂ ಕೂಡ ನಾನು ಭರಿಸುವಂತಹ ಭರವಸೆಯನ್ನು ಕೊಡಬಹುದು. ನಾನು ಈ ತರ ಮಾಡಿದ್ದೀನಿ, ನಿಮಗೆ ನಾನು ದುಡ್ಡು ಕೊಡ್ಬೇಕು, ನಾನು 100% ಕೊಡ್ತೀನಿ, ಆದ್ರೆ ಒಂದ್ ಸ್ವಲ್ಪ ಸಮಯ ಕೊಡ್ರಿ, ಆ ಸಮಯದಲ್ಲಿ ನಾನು ಇದನ್ನ ಮಾಡ್ತೀನಿ, ಕೊಡುವಂತ ಮನಸ್ಸು ನನಗಿದೆ, ನಾನು ಎಲ್ಲಿ ಹೋಗುದಿಲ್ಲ ಅನ್ನುವಂತ ಮಾತನ್ನು ಹೇಳಿದಾಗ ಸಾಕಷ್ಟು ಜನ ನಮ್ಮನ್ನ ಅದು ಬೇರೆನೆ ಹೇಳಬಾರ್ದು ಹೇಳ್ತಾರ. ಅವ್ರು ಇಂಥ ಶಾಂತ ಪ್ರಾಮಾಣಿಕತೆ ಹೆಚ್ಚಿನವರು ನೀಡುವ ಪ್ರತಿಕ್ರಿಯೆಯು ನಮ್ಮನ್ನು ಆಶ್ಚರ್ಯ ಪಡುತ್ತದ. ನಂದು ಒಂದು ಉದಾಹರಣೆ ಇದೆ ಸ್ನೇಹಿತರೆ. ನಾನು ನಮ್ಮೊಬ್ಬ ಡಾಕ್ಟರ್ಗೆ ಅರ್ಜೆಂಟ್ ಅದ ಒಂದ್ 5,000 ರೂಪಾಯಿ ಹಾಕಂತೇಳಿ ಇಸ್ಕೊಂಡ್ಬಿಟ್ಟಿದ್ದೆ. ಇಸ್ಕೊಂಡು ಒಂದ್ 2 ವರ್ಷ ಅವನಿಗೂ ನೆನಪಿಲ್ಲ, ನನಗೆ ನೆನಪಿತ್ತು, ಅವನಿಗೆ ನೆನಪಿಲ್ಲ, ನನಗೆ ನೆನಪಿತ್ತು ಇಲ್ಲ ಅಂತಲ್ಲ. ಬಟ್ ಯಾವಾಗ ಒಂದು ದಿನ ಇದನ್ನೆಲ್ಲವನ್ನ ಮಾಡ್ಬೇಕಾದ್ರೆ ಇದನ್ನ ನೆನಪು ಬಂತು, ಅವ್ರಿಗೊಂದು ಫೋನ್ ಹಾಕಿದೆ, ಒಂದು ಮೆಸೇಜ್ ಹಾಕಿದೆ. ಮೊದಲಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದೆ, ದುಡ್ಡು ಟ್ರಾನ್ಸ್ಫರ್ ಮಾಡಿ ಅವ್ರಿಗೊಂದು ಮೆಸೇಜ್ ಹಾಕಿದೆ. ಡಾಕ್ಟ್ರೇ, ನಾನು ಈ ತರ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ದೆ, ನನಗೆ ಕೊಡ್ಬೇಕಂತ ಮನಸ್ಸಿತ್ತು, ನೆನಪಿತ್ತು, ಆದ್ರೆ ನನಗೆ ಒಟ್ಟ ಕೊಡುವಂತದ್ದು ಇದೇ ಆಗಿರ್ಲಿಲ್ಲ. ದಯವಿಟ್ಟು ನಿಮಗೆ ಸಾಧ್ಯ ಆದ್ರೆ ಈ ದುಡ್ಡನ್ನ ಸ್ವೀಕಾರ ಮಾಡಿ ನನ್ನನ್ನ ಕ್ಷಮಿಸಿ ಬಿಡ್ರಿ, ಇನ್ನೊಮ್ಮೆ ಈ ತರ ನಾನು ಯಾವತ್ತು ಮಾಡೋದಿಲ್ಲ ಅಂತ ಒಂದು ಮೆಸೇಜ್ ಹಾಕಿದೆ. ದುಡ್ಡಿನ ವಿಷಯ. ಅಲ್ಲಿಂದ ರಿಪ್ಲೈ ಬಂತು, ನನಗ್ ಗುರ್ತೇ ಇಲ್ಲ, ನನಗೆ ನೆನಪೇ ಇಲ್ಲ ನೀ ದುಡ್ಡು ಇಸ್ಕೊಂಡಿದ್ದು, ಮರೆಯ ನೀನು ದುಡ್ಡು ಹಾಳಾಗಿ ಹೋಗ್ಲಿ, ಈಗ ನೀ ಎಷ್ಟು ಚಂದ ಇದೆಯಲ್ಲ, ಎಷ್ಟು ಆರಾಮಾಗಿದೆಯಲ್ಲ, ಇಷ್ಟೇ ಆರಾಮಾಗಿದ್ದು ಬಿಡಪ್ಪ ಬದುಕನಾಗ ಅಂತ ಹೇಳಿಬಿಟ್ರು. ನನ್ನ ದುಡ್ಡಿನ ಬಗ್ಗೆ ಮಾತಾಡ್ಲೇ ಇಲ್ಲ ಅವರು. ಅಂದ್ರೆ ನಾವು ಕೊಡಲಿಕ್ಕೆ ಯಾವಾಗ ರೆಡಿ ಹಾಕಿವಿ ಹಿಂಗಂತೇಳಿ ಎಲ್ಲ ಒಮ್ಮಲಿಗೆ ಕೊಡಕ್ ಆಗುದಿಲ್ಲ. ಮತ್ತೆ ಕೆಲವೊಮ್ಮೆ ಅಂತಲ್ಲಿ ಹೇಳ್ತಾರ ಅವರು, ನೀವು ಭರವಸೆ ಕೊಡಬಹುದು ಅಂತ ಹೇಳ್ತಾರೆ. ಸೊ ಎಲ್ಲಿ ಆಶ್ಚರ್ಯ ಆಗ್ತದಂತಂದ್ರ ಅವ್ರು ತೋರಿಸುವಂತ ಪ್ರೀತಿ, ನಾವು ಬದಲಾವಣೆಗೆ ಸಿದ್ಧವಾದಾಗ, ನಾವು ಬದಲಾವಣೆ ಬಯಸಿದಾಗ, ನಮ್ಮ ಜೀವನವನ್ನು ನಾವು ಚೇಂಜ್ ಮಾಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಟ್ಟಾಗ ಎದುರಿಗಿದ್ದ ಸಮಾಜ ಕೂಡ ನಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತು, ಪ್ರೀತಿಯಿಂದ ನಮ್ಮನ್ನ ಸ್ವಾಗತ ಮಾಡ್ತದ, ಪ್ರೀತಿಯಿಂದ ನಮ್ಮನ್ನ ಅಪ್ಕೊಳ್ತದ, ನಮ್ಮ ಬೆಳವಣಿಗೆಗೆ ಪೂರಕವಾಗಿ ನಿಲ್ತಾರ. ಒಂದು ಕಡೆ ಬರೀತಾರೆ ಬಿಗ್ ಬುಕ್ ಅಲ್ಲಿ, ಔಟ್ ಆಫ್ 10 9 ಟೈಮ್ಸ್ ಅಂತ ಹೇಳ್ತಾರ, 10ರಲ್ಲಿ 9 ಬಾರಿ ನಮಗ ಅತ್ಯಂತ ಅದ್ಭುತವಾದ ಅನುಭವನ ಆಗ್ತದ. ಎಲ್ಲ ಒಂದ್ ಕಡೆ ಆಗ್ತದ, ಇಲ್ಲ ಅನ್ನಂಗಿಲ್ಲ. ಮತ್ತ ಯಾವಂಗ ಒಬ್ಬಂಗ್ ದುಡ್ಡು ಕೊಟ್ಟಿರಂಗಿಲ್ಲ, ಏನೋ ಮೋಸ ಮಾಡಿರ್ತದೆ, ಏನೋ ಆಗಿರ್ತದೆ, ಹೇಳಕ್ ಹೋಗಿ ಕ್ಷಮೆ ಕೇಳ್ದಕ್ ಹೋದಾಗ ಆಯ್ತಲ್ಲಪ್ಪ ದೊಡ್ಡ ಮನುಷ್ಯ ಅದೀಯಾ, ನಡಿ ಇನ್ನೊಮ್ಮೆ ನಮ್ಮ ಜೀವನದಾಗ ಬರಕ್ ಹೋಗ್ಬೇಡ, ಏನ್ ಮಾಡಿ ಅಲ್ಲ, ನಿನ್ನ ಪುರ್ತಕ ನೀನಿರು, ನಮ್ಮ ಪುರ್ತಕ ನಾವ್ ಇರ್ತೀವಿ, ನಮ್ಮ ಲೈಫ್ನಾಗ ಮತ್ತೊಮ್ಮೆ ಯಾವತ್ತು ಬರಕ್ ಹೋಗ್ಬೇಡ ಅಂತ ಹೇಳ್ತಾರ. ಇದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ನಮ್ಗ್ ಗೊತ್ತಿತ್ತು, ನಾವು ಮಾಡಿದಂತ ಕಾರ್ಯನ ಹಂಗಿರ್ತಿತ್ತು. ಆದ್ರೂ ಕೂಡ ನಾವು ಸ್ವಚ್ಛ ಮನಸ್ಸಿನಿಂದ ಕ್ಷಮಾಪಣೆ ಕೇಳಕ್ ಹೋದಾಗ, ಅದಕ್ಕೆ ಪರಿಹಾರ ಸೂಚಿಸ್ಲಿಕ್ಕೆ ಹೋದಾಗ ಕೆಲವೊಮ್ಮೆ 10ರಲ್ಲಿ 9 ಬಾರಿ ನಮ್ಮ ಫೇವರ್ ಆಗಿ ಬರ್ತದ, 1 ಬಾರಿ ಇಲ್ಲಿ ಆಗ್ತೈತಿ ಅಂತ ಇರ್ತಾವ. ನಮ್ಮ ಕೆಲಸ ಹಂಗಿರ್ತಾವ, ಏನ್ ಮಾಡೋದು. ಹಂಗಾಗಿ ಅದಕ್ಕೂ ಕೂಡ ನೀವು ಗಟ್ಟಿ ಇರ್ಬೇಕು. 10 ಮಂದಿನೂ ನಮ್ಮನ್ನ ಕ್ಷಮಿಸ್ತಾರಂತಲ್ಲ, ಇಡೀ ಸಮಾಜ ನಮ್ಮನ್ನ ಕ್ಷಮಿಸೋದಂತಲ್ಲ, ಬಾಂಧವರು ಕ್ಷಮಿಸ್ತಾರಂತಲ್ಲ, ಗೆಳೆಯರು ಕ್ಷಮಿಸ್ತಾರಂತಲ್ಲ, ನಮ್ಮ ಆಫೀಸ್ನವ್ರು ಎಲ್ಲರೂ ನಮ್ಮನ್ನ ಕ್ಷಮಿಸ್ತಾರಂತಲ್ಲ. ಆಫೀಸ್ನಾಗ ಲಕ್ಷಾನುಗಟ್ಲೆ ವೇರಿಯೇಷನ್ ಮಾಡಿದವ್ರದಾರ, ಲಕ್ಷಾನುಗಟ್ಲೆ ಏರುಪೇರು ಮಾಡಿದಾರ. ಒಮ್ಮೊಮ್ಮಲಿಗೆ ಕೊಡುವಂತಂದ್ರೆ ಎಲ್ಲಿ ಆಕತಿ, ಇದೆಲ್ಲ ಕಳ್ಳತನ ಹೊರಗೆ ಬಂದ ನಂತರ ಒಮ್ಮೊಮ್ಮೆ ಜೈಲಿಗೆ ಹೋಗೋ ಪರಿಸ್ಥಿತಿನೂ ಬರ್ತಾವು. ಕಳ್ಳತನ ಸಿಕ್ಕಿರೋದಿಲ್ಲ, ನಾನಾಗಿ ಹೋಗಿ ಕಳ್ಳ ಅಂತ ಒಪ್ಕೊಂಡಂಗ ಆಕತಿ. ನಾನಾಗಿ ಹೋಗಿ ಕಳ್ಳತನ ಮಾಡೀನಿ, ನಾನಾಗಿ ಹೋಗಿ ಏರುಪೇರು ಮಾಡೀನಿ ಅಂತಂದಾಗ ಕಾನೂನು ಪ್ರಕ್ರಿಯೆಗಳು ಚಾಲು ಆಕ್ಕವು. ಎಲ್ಲದಕ್ಕೂ ಯೋಚನೆ ಮಾಡ್ಬೇಕಂತ ಹೇಳ್ತಾರ. ಅದಕ್ಕೆ ಅವರು ಸಣ್ಣ ಪುಟ್ಟ ಕೈ ಸಾಲ ಇಸ್ಕೊಂಡಿದ್ದು, ಬಡ್ಡಿ ಸಾಲ ಇಸ್ಕೊಂಡಿದ್ದು, ಅದೆಲ್ಲ ಬೇರೆ ಲೆಕ್ಕ. ಆಫೀಸಿಯಲ್ಲಿ ಒಮ್ಮೊಮ್ಮೆ ದೊಡ್ಡ ಮಿಸ್ಟೇಕ್ಗಳನ್ನ ಮಾಡಿರ್ತೇವೆ, ದೊಡ್ಡ ಪ್ರಮಾಣದಲ್ಲಿ ಲಂಚಗಳನ್ನ ತಗೊಂಡಿರ್ತೀವಿ, ದೊಡ್ಡ ಪ್ರಮಾಣದಲ್ಲಿ ಲಂಚ ಸ್ವೀಕಾರ ಮಾಡಿ ಕೆಲಸ ಮಾಡಿರುವುದಿಲ್ಲ, ಸರ್ಕಾರಕ್ಕೆ ಮೋಸ ಮಾಡಿರ್ತೀವಿ. ಮನೆಗೆ ಅಷ್ಟೇ ಅಲ್ಲ, ಗೆಳೆಯರಿಗೆ ಅಷ್ಟೇ ಅಲ್ಲ, ಅಂತಾವ್ ಸಿಕ್ಕ್ರ ಇಲ್ಲಿ ನಾನು ಜೈಲಿಗೆ ಹೋಗ್ತೀನಿ, ನನ್ನ ಮನೆಯವರು ಕೂಡ ಸಂಕಟ ಅನುಭವಿಸ್ತಾರ. ಅಂತ ಸಮಯದಲ್ಲಿ ನಾವು ಹೇಳ್ತಾ ಇರೋದು, ಅಂತ ಸಮಯದಲ್ಲಿ ಅವೆಲ್ಲವನ್ನು ಯೋಚನೆ ಮಾಡ್ಲಿಕ್ಕೇನೆ ನಮಗೆ ಒಬ್ರು ಮಾರ್ಗದರ್ಶಕರು ಬೇಕಾಗ್ತಾರ, ಹಿರಿಯ ಬಂಧುಗಳು ಬೇಕಾಗ್ತಾರ. ಅವರು ತಮ್ಮ ಅನುಭವದ ಮುಖಾಂತರ ಈ ಏನು ನಮ್ಮ ಮಾಡಿದ ತಪ್ಪುಗಳನ್ನು ಹೇಗೆ ಸರಿಪಡಿಸಬಹುದು ಅನ್ನುವಂಥದ್ದನ್ನು ಹೇಳಿಕೊಡ್ತಾರ. ಸೊ ಬರೇ ಕೇವಲ ಸಣ್ಣ ಪುಟ್ಟ ಇರುವುದಿಲ್ಲ ನಮ್ಮ ಆಟಗಳು, ಒಮ್ಮೊಮ್ಮೆ ಎಲ್ಲಾ ತರದ್ದು ಇರ್ತಾವ.
ಸೊ ಅದಕ್ಕೆ ಸ್ವಲ್ಪ ಶಾಂತವಾಗಿ ಯೋಚನೆ ಮಾಡ್ರಿ ಅಥವಾ ಜಾಗರೂಕತೆಯಿಂದ ಯೋಚನೆ ಮಾಡ್ರಿ ಅಂತ ಹೇಳ್ತಾರ. ಒಂದ್ ಕಡೆ ಕತಿ ಬರ್ತದ, ಇಲ್ಲೇ ಬಿಗ್ ಬುಕ್ ಅಲ್ಲಿ ಹೇಳ್ತಾರ. ಒಂದು ಕಡೆ ಅವ್ರ ಹೆಂಡತಿಗೆ ಡೈವರ್ಸ್ ಕೊಟ್ಟಿರ್ತಾನ, ಜೀವನಾಂಶ ಕೊಟ್ಟಿರಂಗಿಲ್ಲ. ಆಕಿ ಕೋರ್ಟಿಗೆ ಹೋಗ್ತಾಳ, ಕೋರ್ಟಿಂದ ಅರೆಸ್ಟ್ ವಾರೆಂಟ್ ಬರ್ತದ. ಅರೆಸ್ಟ್ ವಾರೆಂಟ್ ಬಂದಾಗ ನಾನು ಮೆಂಬರ್ ಅದೀನಿ, ನಾನು ಸತ್ಯವನ್ನ ನುಡಿತೀನಿ, ಎಲ್ಲ ಸತ್ಯದಿಂದ ಜೀವನ ಮಾಡ್ತಾ ಇದ್ದೀನಿ, ಆಕೆ ನನಗ ಕಾನೂನು ಪ್ರಕಾರ ನಮಗ ಆಜ್ಞೆ ಕಳಿಸಲ್ಲ, ಆರ್ಡರ್ ಕಳಿಸಲ್ಲ, ನಾನು ಹೋಗಿ ಕೋರ್ಟ್ ಮುಂದೆ ನಿಂತು ನಾನು ಇಲ್ಲಿ ಇದ್ದೀನಿ ದೇವ್ರೆ, ನನ್ನ ಅರೆಸ್ಟ್ ಮಾಡ್ರಿ, ಆಕೆಗೆ ಜೀವನಾಂಶ ಕೊಡೋ ತನಕ ನಾನು ಹೊರಗೆ ಬಿಡಬೇಡ್ರಿ ಅಂತ ಹೇಳುದೇನ್ ದೊಡ್ಡ ಆಗದ್ ಆಗಿರ್ಲಿಲ್ಲ. ಅದನ್ನ ಮಾಡಬಹುದಿತ್ತು ಅಂತ ಹೇಳ್ತಾರ ಅವರು. ಆದ್ರೆ ಅದನ್ನ ಬಂದು ಇಲ್ಲಿ ಯೋಚಿಸ್ತಾರ, ಗುಂಪಿನೊಳಗ ಒಂದಿಷ್ಟು ಬಂಧುಗಳ ಜೊತೆ ಅದನ್ನ ಡಿಸ್ಕಸ್ ಮಾಡ್ತಾರ. ಅವಾಗ ಅವ್ರು ಸಲಹೆ ಕೊಡ್ತಾರ, ನೋಡು ನೀನು ಹೋಗಿ ಈಗ ವೀರಾವೇಶದಿಂದ ನೀನು ಅತ್ಯಂತ ಸತ್ಯದ ದಾರಿ ಒಳಗೆ ನಡೆಯಕತ್ತೀಯ, ನಿನ್ನಿಂದ ತಪ್ಪಾಗೈತೆ ಅಂತ ಹೋಗಿ ನಿಂತು ಕೋರ್ಟ್ ಮುಂದೆ ಒಪ್ಕೊಂಡ್ರೆ ಕೋರ್ಟ್ ನಿನಗೆ ಶಿಕ್ಷೆ ಕೊಡ್ತದ. ಕೋರ್ಟ್ ಶಿಕ್ಷೆ ಕೊಟ್ರೆ ಹೋಗಿ ನೀನ್ ಜೈಲ್ನಾಗ ಬಿಡ್ತೀಯ. ಜೈಲ್ನಾಗ ಬಿದ್ರೆ ನೀ ಆ ಹೆಣ್ಮಗಳಿಗೆ ಏನು ಕೊಡಕ್ ಆಗುದಿಲ್ಲ. ಈಗ ಇನ್ನೊಂದು ಮಾಡ್ಕೊಂಡಿಲ್ಲ ಡೈವರ್ಸ್ ಆದ ನಂತರ, ಅದಕ್ಕೂ ಆ ಕುಟುಂಬಕ್ಕೂ ಕೂಡ ಏನು ಮಾಡಕ್ ಆಗುದಿಲ್ಲ. ಅಲ್ಲಿ ಅನ್ಯಾಯ ಮಾಡುದು. ಈಗ ಮೊದಲೇ ಡೈವರ್ಸ್ ಆದ ಕುಟುಂಬ ಓಕೆ, ಆಕಿಂಗ್ ನ್ಯಾಯ ಸಿಕ್ತಂತ ಅನ್ಕೊಳ್ಳೋಣ. ಆದ್ರೆ ಇನ್ನೊಂದು ಕುಟುಂಬವನ್ನ ಕಟ್ಕೊಂಡಿಲ್ಲ, ಅದಕ್ಕೇನು ನ್ಯಾಯ ಕೊಟ್ಟಂಗ? ನೀನ್ ಹೋಗಿ ಜೈಲ್ನಾಗ ಕುಂತ ನೀನು ಮಾಡಿದ ಕರ್ಮಕ್ಕಾಗಿ ನೀನು ಜೈಲಲ್ಲಿ ಕೂತ್ರೆ ಈ ಹೆಣ್ಮಗಳು ಏನ್ ಮಾಡ್ಬೇಕು, ಈ ಕುಟುಂಬ ಏನ್ ಮಾಡ್ಬೇಕು ಅನ್ನುವಂತ ಸಲಹೆ ಕೊಡ್ತಾರ. ಅವಾಗ ಒಂದು ಸಲಹೆ ಕೊಡ್ತಾರೆ ಹಿರಿಯ ಬಂಧುಗಳು, ಏನಪ್ಪಾ ಅಂದ್ರೆ ನಿನ್ನ ಮೊದಲನೇ ಪತ್ನಿಗೆ ಒಂದು ಲೆಟರ್ ಬರಿ, ಒಂದಿಷ್ಟು ದುಡ್ಡನ್ನು ಹೊಂದಿಸಿ ಅಕ್ಕಿ ಕೊಡು, ಇಷ್ಟು ದಿವಸ ನಾನು ಪ್ರಯತ್ನ ಪಟ್ಟಿಲ್ಲ, ಇನ್ನು ಮ್ಯಾಗಿಂದ ನಾನು ಪ್ರಯತ್ನ ಪಡ್ತೀನಿ, ನಿನ್ಗೆ ಎಷ್ಟು ಸಾಧ್ಯ ಆಕತ್ತ ಅಷ್ಟು ಬೇಗನೆ ದುಡ್ಡು ಮುಟ್ಟಿಸ್ತೀನಿ, ನನಗ ಎಲ್ಲವೂ ನನ್ನ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾನ. ಕ್ಷಮೆ ಕೇಳಿ ನಾನು ದುಡ್ಡನ್ನು ಕೊಡ್ತೀನಿ, ಇನ್ನಾಗ ಹಂಗ ಮಾಡಕ್ ಬಿಡುದಿಲ್ಲ ಅಂತ ಹೇಳಿದಾಗ, ನಿನಗೆ ಇಷ್ಟೆಲ್ಲ ಆದ ನಂತರ ಕೂಡ ನೀನು ಕೋರ್ಟು ಕೇಸಿಗಿಲ್ಲ ಮಾಡ್ತೀನಿ ಅಂದ್ರೆ ನಾನು ಅತ್ಯಂತ ವಿನಯದಿಂದ ನಾನು ರೆಡಿ ಇದ್ದೀನಿ ಅಂತ ಬರ್ತಾರ. ಅವಾಗ ಮೊದಲೇ ಡೈವರ್ಸ್ ಆದಕ್ಕೆ ಏನ್ ಮಾಡ್ತಾಳ, ಬೇಡ ಕೇಸ್ ಎಲ್ಲ ತಕ್ಕೊತಾಗ. ಅಲ್ಲಿ ಎರಡು ಕುಟುಂಬಗಳು ಅಂದ್ರೆ ಪರಿಹಾರವನ್ನ ಸೂಚಿಸುವುದು ಹೇಗೆ ಅಂತ, ಇದು ಒಂದು ಉದಾಹರಣೆ ಸುಮ್ಮನೆ ಹೇಳಿದ್ದು. ಪರಿಹಾರ ಹೇಗೆ ಸೂಚಿಸಬೇಕು ಅನ್ನುವಂಥದ್ದು, ಅದನ್ನು ಹೋಗಿ ಜೈಲ್ನಾಗ ಕುಂತ್ರೆ ಅದು ಹಾಕಿದ್ದಿಲ್ಲ, ಇದು ಹಾಕಿದ್ದು, ಎರಡು ಹಾಕಿದ್ದು. ಹಿಂಗಾಗಿ ಇಲ್ಲಿ ನಮ್ಮ ಜಾಣತನ ಬೇಕಾಗ್ತದೆ, ಹಿರಿಯರ ಮಾರ್ಗದರ್ಶನ ಬೇಕಾಗ್ತದ, ಟೈಮ್ ಬೇಕಾಗ್ತದ. ಆ ಒಂದು ಉದ್ದೇಶಕ್ಕೆ ಹೇಳ್ತಾರ ಅವರು. ನಾವು ನಷ್ಟ ಭರಿಸಬಹುದು, ನಷ್ಟ ಭರವಸೆಯನ್ನು ಕೊಡಬಹುದು. ಸೊ ಸಾಕಷ್ಟು ಜನ ನಮ್ಗಿಂತ ಪ್ರತಿಕ್ರಿಯೆಗೆ ಆಶ್ಚರ್ಯ ವ್ಯಕ್ತಪಡಿಸ್ತಾರ, ಚಕಿತಗೊಳಿಸ್ತಾರ. ನಮ್ಮನ್ನ ಒಂದು ಒಳ್ಳೆಯ ಬಹಳ ಜನ ಒಳ್ಳೆ ರೀತಿಯಿಂದಾನೇ ನೋಡ್ತಾರೆ. ಕೆಲವೊಮ್ಮೆ ಎಲ್ಲೋ ಅವಕ್ಕೂ ಕೂಡ ರೆಡಿ ಇರಬೇಕು ಅಂತ ಹೇಳ್ತಾರ. ಸೊ ಅದಕ್ಕೆ ಹೇಳ್ತಾರ ಅವ್ರು ಇಲ್ಲಿ, ನಮ್ಮ ತೀಕ್ಷ್ಣ ಹಾಗೂ ನಿರಂತರ ಟೀಕಾಕಾರರು ನಮ್ಮನ್ನು ಸ್ವೀಕರಿಸಲು ನಮ್ಮ ಪ್ರಥಮ ಪ್ರಯತ್ನದಲ್ಲಿಯೇ ತಾವಾಗಿಯೇ ಅರ್ಧ ದಾರಿಗೆ ಬರಬಹುದು. ಎಂತ ಶತ್ರು ಇದ್ರು ಕೂಡ, ಎಂತ ದ್ವೇಷಿ ಇದ್ರು ಕೂಡ, ಎಂತ ನನ್ನ ಇಡೀ ಬದುಕನ್ನು ಹಾಳಾಗ್ಲಿ ಅಂತ ಬಯಸುವಂತಹ ಇದ್ದರೂ ಕೂಡ, ನಾವೀಗೇನು ಪ್ರಯತ್ನ ಮಾಡಕತ್ತೀವಲ್ಲ, ಈ ಶಾಂತ ರೀತಿಯಿಂದ ಪ್ರಾಮಾಣಿಕತೆಯಿಂದ ನಾನು ಬದಲಿಯಾಗಬೇಕು, ನಾನು ಬದಲಾಗಬೇಕು ಅಂತ ಹೇಳಿ ನನ್ನ ಜೀವನವನ್ನು ಬದಲಾಯಿಸಬೇಕು ಅನ್ನುವಂತ ಪ್ರಯತ್ನ ಮಾಡ್ತಾ ಇದ್ದೀನಲ್ಲ, ಇದನ್ನೆಲ್ಲವನ್ನ ನೋಡಿದಂತ ನಮ್ಮ ನಿರಂತರ ಟೀಕಾಕಾರರು, ಯಾವಾಗ್ಲೂ ನಮ್ಮನ್ನ ಬೈಯೋರೇ ಕೂಡ, ನಾವು ಏನ್ ಈ ಪ್ರಯತ್ನ ಮಾಡಕತ್ತೀವಲ್ಲ, ಈ ಪ್ರಯತ್ನದಲ್ಲಿ ಅರ್ಧ ದಾರಿ ಸರಿ ಬಂದ್ಬಿಟ್ಟಿರ್ತಾರ. ಅವರೇ ಅರ್ಧ ದಾರಿಗೆ ಬಂದಿರ್ತಾರೆ. ಇನ್ನೊಂದ್ ಸ್ವಲ್ಪ ದಿವಸ ಆದ್ಮ್ಯಾಗ ನೋಡಿ, ಇಲ್ಲ ಮನುಷ್ಯ ಚೇಂಜ್ ಆಗ್ಯಾನ. ಇದು ಆಗಿದ್ದಾವ ನನ್ನ ಹತ್ರ ಆಗಿ. ನನ್ನ ಬಹಳ 1-2-3 ದ್ವೇಷಗಳಿದ್ದು, ಬಹಳ ಜಗಳಗಳಿದ್ದು. ನಮ್ಮನ್ನ ನೋಡಿ 2019 ನನ್ನನ್ನ ಎದ್ದು ಬಂದು ನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು, ತಬ್ಕೊಂಡ್ಬಿಟ್ರು. ನೀನ್ ಇಷ್ಟು ಚೇಂಜ್ ಆಗಿಲ್ಲ ಸಾಕಪ್ಪ ಅಂತೇಳಿ. ಅದು ಕಟು ವೈರಿ ಆಗ್ಬಿಟ್ಟಿದ್ವಿ ನಾನು. ಯಾರು ಬೇಕಾದ್ರೂ ಮಾಡಕ್ ರೆಡಿ ಆಗ್ಬಿಟ್ಟಿದ್ದೆ ಅವನಿಗೆ. ಅಂತ ಮನುಷ್ಯ ನಾನು ಮಾಡೋ ಪ್ರಯತ್ನ ನೋಡಿದ್ರೆ ಬಂದು ನನ್ನನ್ನು ಆಲಂಗನ ಮಾಡ್ಕೊಂಡು. ಅದು ಈಗ ಈ ಹೆಜ್ಜೆಗಳ ಪರಿಣಾಮ, ಈ ಹೆಜ್ಜೆಗಳ ಶಕ್ತಿ ಅನ್ನುವಂಥದ್ದು. ಎಂತ ಶತ್ರು ಇದ್ರು ಕೂಡ, ಎಂತ ಟೀಕೆ ಮಾಡೋರು ಕೂಡ ನಮ್ಮ ಬದಲಾವಣೆಗೆ, ನಾನು ಜಸ್ಟ್ ಈಗ ಬರೇ ಬದಲಾವಣೆ ಅಂತ ತಗೊಳಕತ್ತೀನಿ ನಾನು ವರ್ಡ್ ಅದು ಲಾಸ್ಟಿಗೆ ಬೇರೆನ ಬರ್ತದ, ಅದು ಬದಲಾವಣೆ ಬರುದಿಲ್ಲ. ನಮ್ಮ ಏನ್ ಈ ಪ್ರಯತ್ನ ಅಂತ ಬದಲಾಗುವ ಪ್ರಯತ್ನ ಇದೆ ಅಲ್ಲ, ಈ ಬದಲಾಗುವ ಪ್ರಯತ್ನಕ್ಕೆ ಸಾಕಷ್ಟು ಜನ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರ, ನಮ್ಮನ್ನ ಪ್ರೀತಿಸ್ತಾರ, ನಮ್ಮನ್ನ ಗೌರವಿಸ್ತಾರ, ನಮ್ಮನ್ನ ಹುರಿದುಂಬಿಸ್ತಾರ. ನೀನ್ ಮಾಡ್ತಾ ಇರೋ ಒಳ್ಳೆ ಕೆಲಸ, ಇದನ್ನ ಮಾಡ್ಕೊಂಡು ಆರಾಮಾಗಿ ಜೀವನ ಇರೋ ಮಾರ, ಏನಾರು ಹೆಲ್ಪ್ ಬೇಕಂದ್ರೆ ಹೇಳ ಮಾಡ್ತೀನಿ ಅಂತ ಹೇಳ್ತಾರ. ಎಂತ ಶತ್ರು ಕೂಡ ಇವತ್ತು ನನ್ನ ಗೆಳತಿ. ಈಗಷ್ಟೇ ಆಯ್ತು ನನ್ ಕೂಡ, ಈಗ ಮನೆಗೆ ಬರೋಕ್ಕಿಂತ ಮೊದಲು ಇದೇ 1 ವರ್ಷದ ಹಿಂದೆ ಟ್ರಾನ್ಸ್ಫರ್ ವಿಷಯದಲ್ಲಿ ಕೋರ್ಟಿಗೆ ತನಕ ಹೋಗಿದ್ದು. ನನ್ನ ಅಪೋಸಿಟ್ ಇದ್ದಂತ ಮನುಷ್ಯ ಕೋರ್ಟಿಗೆ ಹೋದ, ಅಡ್ಡಾಡಿದ್ವಿ, ಕೋರ್ಟ್ ಕೇಸ್ ಆಯ್ತು, ಕೋರ್ಟ್ ಅಲ್ಲಿ ನಮ್ಮಂಗಾಯ್ತು. ಆದ್ರೂ ಕೂಡ ಈ ಕಾರ್ಯಕ್ರಮದ ಹೆಜ್ಜೆಗಳ ಪರಿಣಾಮದಿಂದಾಗಿ ನಾನು ಅವನನ್ನ ದ್ವೇಷಿಸ್ಲಿಲ್ಲ.
ಅವನು ಯಾವತ್ತು ದವಾಖಾನಿಗೆ ಬಂದು ಅವತ್ತೇ ಅವನನ್ನು ಎದ್ದು ತಪ್ಪಿ ಹಿಡ್ಕೊಂಡೆ ನಾನು, ಯಾಕೆ ಈ ತರ ಮಾಡಿದೆ, ನಾನು ಹೇಳಿದ್ರೆ ನಾನು ನಿನಗೇನ್ರ ಇದು ಮಾಡ್ತಿದ್ದೆ, ನೀವು ಕೋರ್ಟಿಗೆ ಯಾಕೆ ಹೋದಿ ಅಂತ ಕೇಳಿದಾಗ ಅವನ ಕಣ್ಣಲ್ಲೂ ನೀರಿತ್ತು. ಇದು ನಮ್ಮ ಬದಲಾವಣೆ. ಶೇಡ್ ತೀರ್ಸ್ಕೊಂತ ಹೋಗಿದ್ರೆ ಇಷ್ಟೊತ್ತಿಗೆ ಅದು ಇದಾಕಿತ್ತು. ಈಗಷ್ಟೇ ಬಂದ ನನ್ನ ಜೊತೆ ಕೂತ ಮಾತಾಡಿದ, ಖುಷಿಯಿಂದ ಇದ್ದ, ನಾ ಈ ತರ ಮಾಡ್ಬೇಕಂತ ಮಾಡಿ ನಾ ತರ ಮಾಡ್ಬೇಕಂತ ಹೇಳಿ. ಅಂದ್ರೆ ಒಂದು ಸಂಬಂಧವನ್ನ ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಈ ಕಾರ್ಯಕ್ರಮ ನಮಗೆ ಕಲಿಸಿಕೊಟ್ಟದ ಸ್ನೇಹಿತರು. ಮುಂದೇನಾಗತ್ತೆ ದಯವಿಟ್ಟು ಓದಿ. ಈ ಸ್ವೀಕಾರದ ಹೊಗಳಿಕೆಯ ವಾತಾವರಣವು ತುಂಬಾ ಆನಂದಭರಿತವಾಗಿದ್ದು, ನಮ್ಮಲ್ಲಿ ಇಂತಹದೇ ಹೊಗಳಿಕೆ ಮತ್ತು ಸ್ವೀಕಾರದ ತಣಿಸಲಾಗದ ಹಸಿವನ್ನು ಉಂಟು ಮಾಡಿ ನಮ್ಮ ಸಮತೋಲನವನ್ನು ತಪ್ಪಿಸಬಹುದು. ಹೀಗೆ ಆದರೆ ನಮ್ಮ ದೃಷ್ಟಿಕೋನವನ್ನು ಒತ್ತಿ ಹೇಳುವುದಕ್ಕಾಗಿ ನಾವು ಚರ್ಚೆಗೆ ಇಳಿಯಬಹುದು, ಅಥವಾ ಇದರಿಂದ ನಮ್ಮಲ್ಲಿ ಅಪಧೈರ್ಯ ಮತ್ತು ನಿರಾಶಾಭಾವ ಹುಟ್ಟಿಕೊಳ್ಳಬಹುದು. ಆದರೆ ನಮ್ಮನ್ನೇ ನಾವು ಚೆನ್ನಾಗಿ ತಯಾರಿಸಿಕೊಂಡಿದ್ದಲ್ಲಿ ಇಂತಹ ಪ್ರತಿಕ್ರಿಯೆಗಳು ನಮ್ಮನ್ನು ನಮ್ಮ ಸಂತುಲಿತ ಹಾಗೂ ನಿರ್ದಿಷ್ಟ ಉದ್ದೇಶದಿಂದ ದೂರೀಕರಿಸಲಾರವು. ನಾವು ತಿದ್ದುಪಡಿಗೆ ಒಳಪಡುವ ಈ ಪ್ರಾಥಮಿಕ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗುತ್ತಲೇ ನಮ್ಮ ಕೆಲಸ ಮುಗಿಯಿತೆಂದು ಭಾವಿಸಿಕೊಳ್ಳಬಹುದು. ಅಪಮಾನಕರ ಎನಿಸುವ ಈ ಸಭೆಗಳನ್ನು ತಪ್ಪಿಸಿಕೊಳ್ಳುವ ಉತ್ಕಂಠೆಯು ಇನ್ನೂ ನಮ್ಮಲ್ಲಿ ಇರಬಹುದು. ನಾವು ಈ ವಿಷಯಗಳಿಂದ ತಪ್ಪಿಸಿಕೊಳ್ಳುವ ಕಾರಣಗಳನ್ನು ಸೃಷ್ಟಿಸಬಹುದು ಅಥವಾ ಅವಕಾಶಗಳನ್ನು ಬಿಡುತ್ತಲೇ ಇದ್ದು ಸರಿಯಾದ ಸಮಯವು ಇನ್ನೂ ಬಂದಿಲ್ಲವೆಂದು ನಮಗೆ ನಾವು ಹೇಳುತ್ತಿರಬಹುದು. ನಾವು ತಪ್ಪಿಸಿಕೊಳ್ಳುತ್ತಲೇ ಇರುವಾಗ ಜಾಗರೂಕತೆಯ ಬಗ್ಗೆ ಮಾತನಾಡುವುದು ಅಸಂಬದ್ಧವಾದೀತು. ನಾ ಹೇಳಿದ್ನಲ್ಲ, ಔಟ್ ಆಫ್ 10 9 ಟೈಮ್ಸ್ ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲರೂ ನಮ್ಮನ್ನ ಸ್ವೀಕರಿಸ್ತಾರ, ಎಲ್ಲರೂ ನಮಗೆ ಶಬಾಷ್ ಅಂತಾರ, ಎಲ್ಲರೂ ನಮ್ಮನ್ನು ಹೊಗಳ್ತಾರ. ಈ ಏನು ಈ ಭ್ರಮಾಲೋಕದಲ್ಲಿ ನಾವು ತೇಲಾಡಕ್ ಚಾಲು ಮಾಡಿಬಿಡ್ತೀವಿ. ಈ ಸ್ವೀಕಾರದ ಈ ಹೊಗಳಿಕೆಯ ವಾತಾವರಣವು ತುಂಬಾ ಆನಂದಭರಿತವಾಗಿರ್ತದೆ. ಹೌದಪ್ಪ, ನಾನು ಏನೇ ತಪ್ಪು ಮಾಡಿದ್ರು ಜನ ನನ್ನನ್ನು ಮತ್ತೆ ಸ್ವೀಕರಿಸಿದ್ರು, ನನ್ನನ್ನು ಹೊಗಳಿದ್ರು. ಈ ಹೊಗಳಿಕೆ, ಈ ಸಂತೋಷ, ನಮ್ಮನ್ನ ನೋಡಿ ಆಶ್ಚರ್ಯಪಟ್ಟವರು, ನಮ್ಮನ್ನ ಸಮ್ಮತಿಸಿದವರು, ತಮ್ಮ ಬದುಕಲ್ಲಿ ಮತ್ತೆ ನಮಗೆ ಜಾಗ ಕೊಟ್ಟವರು, ಅದನ್ನ ನೋಡಿ ನಾವು ಸಂತೋಷದಿಂದ ಮೆರೆದಾಡಕ್ ಚಾಲು ಮಾಡ್ತೇವೆ. ನಮ್ಮಲ್ಲಿ ಇಂತಹದೇ ಹೊಗಳಿಕೆ ಮತ್ತು ಸ್ವೀಕಾರದ ತಣಿಸಲಾಗದ ಹಸಿವನ್ನು ಉಂಟು ಮಾಡ್ತದ. ಇನ್ನಷ್ಟು ಮಾಡೋಣ, ಇನ್ನಷ್ಟು ಮಾಡೋಣ, ಇನ್ನಷ್ಟು ಹೇಳೋಣ, ಇನ್ನಷ್ಟು ಇದನ್ನ ಒಪ್ಪುಗಳೋಣ. ಇದೆಲ್ಲವೂ ಮಾಡಿ ಒಂದು ಶಾರ್ಟ್ ಸಿಕ್ಸರ್ ಬಿತ್ತಪ್ಪ ಅಂತಂದ್ರೆ ನಮ್ಮ ಸಮತೋಲನ ತಪ್ಪಬಹುದು. ಅಲ್ಲಿ ಮಟ್ಟ ಬಾಲಿಂಗ್ ಕರೆಕ್ಟ್ ಆಗೇ ಮಾಡ್ತಿರ್ತೇವೆ. ಅಲ್ಲಿ ಮಟ್ಟ ಬಾಲಿಂಗ್ ಪ್ರತಿಯೊಂದು ಬಾಲು ಮಿಸ್ ಹಾಕಿರ್ತದೆ. ಜನ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ, ನಮ್ಮನ್ನ ಖುಷಿ ಇರ್ತಾರೆ, ನಮ್ಮನ್ನ ನೋಡಿ ಸಂತೋಷ ಪಡ್ತಿರ್ತಾರೆ. ಇದೇ ಸಂತೋಷದಲ್ಲಿ ಇನ್ನೊಂದು ದೊಡ್ಡ ಬಾಲ್ ಹಾಕ್ತಿವಿ. ಬಾಲ್ ಅಂದ್ರೆ ನಮ್ದು ಗುರ್ತದಲ್ಲ, ನಮ್ಮ ತಪ್ಪುಗಳು. ಇನ್ನೊಂದು ಬಾಲ್ ಮನಗಂಡ 6 ಬೀಳ್ತದ ಬಪ್ಪ ಅಂತೇಳಿ. ಅವಾಗ ನಮ್ಗ ನಮ್ಮ ಸಮತೋಲನವನ್ನು ನಾವು ಕಾಪಾಡ್ಕೊಳಕ್ ಸ್ನೇಹಿತರೆ. ಅದಕ್ಕೆ ಹೇಳೋದು, ಇಲ್ಲಿ ಪ್ರತಿಯೊಂದು ತಪ್ಪನ್ನಾಗ್ಲಿ ಪ್ರತಿಯೊಂದು ಬಾಲನ್ನು ಎಸೆಯುವಾಗ ಎಷ್ಟು ನಾವು ಯೋಚನೆ ಮಾಡಿ ಹಾಕಬೇಕನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಹೇಳ್ತಾರ ಅವರು. ಹೀಗೆ ಆದ್ರೆ ನಮ್ಮ ದೃಷ್ಟಿಕೋನವನ್ನ ಒತ್ತಿ ಹೇಳುವುದಕ್ಕಾಗಿ ನಾವು ಚರ್ಚೆಗಳಿಗೆ ಚಾಲು ಮಾಡ್ತೇವೆ. ಯಾವಾಗ ನಮ್ಮ ಎದುರಿಗೆ ನಮಗೆ ನಮ್ಮ ಎದುರಿಗೆ ಬರುವಂತಹ ಮನುಷ್ಯ ನಮ್ಮದೆಲ್ಲವನ್ನು ಒಪ್ಪಿಕೊಳ್ಳುವುದಿಲ್ಲ, ಅಥವಾ ನಾವು ಹೇಳಿದೆಲ್ಲ ಸಮಜಾಯಿಷಿಗಳನ್ನ ಅಥವಾ ನಾವು ಮಾಡಿದಂತ ಏನು ತಪ್ಪೊಪ್ಪಿಗೆಯನ್ನ ಅಥವಾ ನಾವು ಮಾಡಿದಂತ ಈ ಪರಿಹಾರ ಅಥವಾ ತಿದ್ದುಪಡಿಯನ್ನ ಯಾವಾಗ ಎದುರಿನ ಮನುಷ್ಯ ಒಪ್ಪುವುದಿಲ್ಲ, ನಾವು ಚರ್ಚೆಗೆ ಚಾಲು ಮಾಡ್ತೀವಿ. ವಾದ ವಿವಾದ ಸೃಷ್ಟಿ ಆಗ್ತದ. ಆಯ್ತಲ್ಲ, ಮಾಡಿದ್ದು ಮಾಡೀನಿ, ತಪ್ಪಾಗೈತಂತ ಈಗ ಬಂದು ಕ್ಷಮಾಪಣೆ ಕೇಳಕ್ ಬಂದಿನಿಲ್ಲ, ಕ್ಷಮಿಸ್ಬೇಕಿಲ್ಲ, ಮುಗಿಸ್ಬೇಕಿಲ್ಲ, ಅದನ್ನ ಮುಂದುವರ್ಸಿದ್ರೆ ಹೆಂಗ? ನೀನ್ ಮಾಡಿದ್ದು ಸರಿ ಇತ್ತಾನು, ನೀನ್ ಯಾವ ರೀತಿ ಮಾಡಿದ ಅದಕ್ಕೆ ನಾ ಈ ರೀತಿ ಮಾಡಿದೆ ಅಂತ ಹೇಳಿ ಚರ್ಚೆ ಚಾಲು ಆಗ್ತಾವ, ವಾದ ಚಾಲು ಆಕ್ಕವು. ಯಾವಾಗ ವಾದ ಚಾಲು ಆಕತಿ ನಾವು ನಮ್ಮ ಸಂತುಲನವನ್ನ ಕಳ್ಕೋಬಹುದು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರ, ಇದರಿಂದ ನಮ್ಮಲ್ಲಿ ಅಪಧೈರ್ಯ ಮತ್ತು ನಿರಾಶಾ ಭಾವ ಹುಟ್ಟಬಹುದು. ಎಲ್ಲರೂ ಒಪ್ತಾರಂತಲ್ಲ ನಮ್ಮನ್ನ,
ಇನ್ನು ಕೆಲವರು ಒಪ್ಪೇ ಇಲ್ಲ. ನಾನು 6.5 ವರ್ಷ ಆಯ್ತು ಇನ್ನು ಕೈಗೆ ಸಿಗತ್ತಾ ಇರಲ್ಲ. ಹೇಳ್ತಾರಂತ ಅವ್ರ ಮಂದಿ ಇದ್ರಿಗೆ, ಜನರಿದ್ರಿಗೆ ಹೇಳಿದ್ ಮಾತು ಅವ್ರು ನಮ್ಗ್ ಬಂದ್ ಹೇಳ್ಯಾರ. ಆದ್ರೆ ಎಷ್ಟು ಸತ್ಯ ಸುಳ್ಳ ನನಗ್ ಗೊತ್ತಿಲ್ಲ. ನಾನು ಸಾಯ್ತೀನಿ ಹೊರತಾಗಿ ಅವನ ಮುಖ ನೋಡುದಿಲ್ಲ ಅಂತ ಹೇಳ್ತಾರ. ಸಾಯ್ತೀನಿ ಅನ್ನುವಂಥದ್ದು ವರ್ಡ್ ಬೇರೆ, ಮತ್ತ ನಮ್ ಕಡೆ ಬೇರೆ ಹೇಳ್ತಾರ. ನನ್ನ ಕಾಲಾಗಿನ್ನು ನೋಡ್ತೀನಿ ಅವನ ಮುಖ ನೋಡುದಿಲ್ಲ ಅಂತ ಹೇಳ್ಯಾರ. ಹಂಗಂತ ನಡುವಿನವ್ರು ಹೇಳ್ತಾರ ನಮ್ಗ. ಆಗುದಿಲ್ಲ, ಕೆಲವೊಮ್ಮೆ ಆಗುದಿಲ್ಲ, ಕೆಲವೊಬ್ರು ಒಪ್ಪುದಿಲ್ಲ, ಕೆಲವೊಬ್ರು ನಾವು ಮಾಡಿದಂತ ತಪ್ಪುಗಳಿಗೆ ಕ್ಷಮೆ ಅನ್ನುವಂತ ಮಾತೇ ಇಲ್ಲ ಅಂತ ಹೇಳ್ತಾರ. ಸೊ ಹಿಂಗಾಗಿ ಏನಾಕತಿ, ಇಲ್ಲಿ ನಮಗ ಒಂದಿಷ್ಟು ನಿರಾಶಾ ಭಾವ ಹುಟ್ಟತ್ತದ. ಮತ್ತ ಅದ್ರ ಜೊತೆಗೆ ಧೈರ್ಯ ಆಗ್ತದ, ಬೇಡಪ್ಪ ಇದೆಲ್ಲ ಉಸಾಬರಿ ಅಂತ ಹೇಳಿ ಅನಸ್ತದ. ಆದ್ರೆ ಮುಂದೆ ಹೇಳ್ತಾರ ಅವರು, ನಮ್ಮನ್ನ ನಾವು ಚೆನ್ನಾಗಿ ತಯಾರಿಸಿಕೊಂಡಿದ್ದಲ್ಲಿ, ತಯಾರಿ ಅಂದ್ರೆ ಏನು? ಇದೇ 8 ಹೆಜ್ಜೆಗಳು, ಹಿಂದಿನ ಇದೇ 8 ಹೆಜ್ಜೆಗಳು ಸರಿಯಾದ ತಯಾರಿ, ಸರಿಯಾದ ಪ್ರಿಪರೇಷನ್ ಇತ್ತು, ಸರಿಯಾದ ಮಾತುಗಳು ನಮ್ಮಲ್ಲಿದ್ರೆ, ಸರಿಯಾದ ನೀತಿಗಳು ನಮ್ಮಲ್ಲಿ ಬಂದಿದ್ರೆ, ಸರಿಯಾಗಿ ಅದನ್ನ ತಿಳಿಸಿ ಹೇಳುವಲ್ಲಿ ನಮ್ಮಲ್ಲಿ ಆ ಬುದ್ಧಿಶಕ್ತಿ ಬಂದಿದ್ರೆ ನಾವು ಒಂದಿಷ್ಟು ಒಳ್ಳೇದನ್ನ ಮಾಡಬಹುದು, ಅಥವಾ ಅದನ್ನ ಸರಿಯಾಗಿ ಮಾಡಬಹುದು ಅಂತ ಹೇಳ್ತಾರ ಅವ್ರು. ನಾವು ನಮ್ಮನ್ನ ನಾವು ಸರಿಯಾಗಿ ತಯಾರಿಸಿಕೊಂಡಿದ್ದಲ್ಲಿ ಇಂಥ ಅಪೋಸಿಟ್ ಪ್ರತಿಕ್ರಿಯೆಗಳು ಬಂದ್ರೆ, ಯಾರು ನಮ್ಮನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ಪ್ರತಿಕ್ರಿಯೆಗಳು ಬಂದ್ರೂ ಕೂಡ ನಾವು ಸಂತುಲಿತ ಅಂದ್ರೆ ಸೀಮಿತತೆಯ ಅಥವಾ ಒಂದು ಏನಂತ ಹೇಳಿ ಸಮತೋಲನದ, ಸಂತುಲಿತ ಅಂದ್ರೆ ಸಮತೋಲನದ ಅಥವಾ ಸ್ಥಿಮಿತತೆ ಅಂತ ಹೇಳ್ಬಹುದು. ಹಾಗೂ ನಿರ್ದಿಷ್ಟ ಉದ್ದೇಶದಿಂದ ದೂರಕರಿಸಲಾರೆವು. ನಮ್ಮ ಉದ್ದೇಶ ಏನಿದೆ, ಎಕ್ಸಾಕ್ಟ್ ನಮ್ಮ ಮೋಟಿವ್ ಏನಿದೆ, ಎಕ್ಸಾಕ್ಟ್ ನಮ್ಮ ದೇಹೋದ್ದೇಶ ಅಂತ ಹೇಳ್ತೀವಿ, ಅಥವಾ ಎಕ್ಸಾಕ್ಟ್ ನಮ್ಮ ಗಮ್ಯ ಸ್ಥಾನ ಏನಿದೆ, ಅಥವಾ ನನ್ನ ಸ್ಪಷ್ಟವಾದ ಉದ್ದೇಶ ಏನಿದೆ, ನಾನು ಇದನ್ನ ಯಾಕೆ ಮಾಡ್ಲಕ್ ಹೊರಟಿದ್ದೀನಿ, ಅದರಿಂದ ನಾನು ದೂರ ಆಗುದಿಲ್ಲ. ನಾವು ಸಂತುಲಿತದಿಂದ ಇದ್ದರೆ, ನಮ್ಮನ್ನು ನಾವು ಸರಿಯಾಗಿ ತಯಾರಿ ಮಾಡಿಕೊಂಡಿದ್ದಲ್ಲಿ, ಎಲ್ಲವೂ ಪಾಸಿಟಿವ್ ಅಂತ ಬರಂಗಿಲ್ಲ ಇಲ್ಲಿ. ಕೆಲವೊಂದು ನೆಗೆಟಿವ್ ಬಂದಾಗೂ ಕೂಡ ಅವುಗಳನ್ನ ಸಮಚಿತ್ತತೆಯಿಂದ ನಾವು ಸ್ವೀಕಾರ ಮಾಡುವಂಗ ನಾವು ರೆಡಿ ಇದ್ರ ಮಾತ್ರ ನಮ್ಮನ್ನೇನು ಉದ್ದೇಶ ಇದೆ ಇಲ್ಲ, ಆಧ್ಯಾತ್ಮಿಕ ಜಾಗೃತಿಯ ಕಡೆಗೆ ನಡೆಯುವುದು ಅಥವಾ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯುವಂತ ಉದ್ದೇಶ ಏನಿದೆ ಇಲ್ಲ ನಮ್ದು, ಆ ಉದ್ದೇಶ ಅದೇ ನಮ್ಮ ಉದ್ದೇಶ. ಇವತ್ತು ನಿರ್ದಿಷ್ಟ ಉದ್ದೇಶ ಅಂದ್ರೆ ಏನು, ಆಧ್ಯಾತ್ಮಿಕ ದಾರಿಯಲ್ಲಿ ಅಥವಾ ಆಧ್ಯಾತ್ಮಿಕವಾಗಿ ನಾವು ಬೆಳವಣಿಗೆ ಕಾಣುವುದು. ಆಧ್ಯಾತ್ಮಿಕ ದಾರಿಯಲ್ಲಿ ನಾವು ನಡೀತಾ ಹೋಗಬೇಕಾದ್ರೆ ಇವುಗಳನ್ನೆಲ್ಲವನ್ನು ನಾವು ಸಮಾನಾಂತರವಾಗಿ ಸ್ವೀಕರಿಸಲಿಕ್ಕೆ ಕಲಿಬೇಕು ಅಂತ ಹೇಳ್ತಾರ ಅವರು. ಅದು ಕಲಿಬೇಕಂದ್ರ ನಮ್ಮ ತಯಾರಿ ಚೆನ್ನಾಗಿರಬೇಕು. ನಮ್ಮ ಪ್ರಿಪರೇಷನ್ ಚೆನ್ನಾಗಿದ್ದಾಗ ಮಾತ್ರ ಎಕ್ಸಾಮ್ ಸರಿಯಾಗಿ ಬರಿತೀವಿ. ಎಕ್ಸಾಮ್ ಸರಿಯಾಗಿ ಬರೆದಾಗ ರಿಸಲ್ಟ್ ಸರಿಯಾಗಿ ಇಲ್ಲಿ ಬರ್ತದೆ ಅಂತ ಹೇಳ್ತಾರ ಅವ್ರು. ಸೊ ಕೆಲವೊಮ್ಮೆ ಏನಾಗ್ತದೆ, ಕೆಲವೊಂದಿಷ್ಟು ತಪ್ಪುಗಳಿಂದ ನಮ್ಗೆ ಕ್ಷಮೆ ಸಿಗ್ತದ, ಅಲ್ಲೇ ಕೆಲವೊಂದಿಷ್ಟು ಕೆಲಸಗಳಲ್ಲಿ ನಾವು ಉತ್ತೀರ್ಣರಾಗ್ಬಿಡ್ತೀವಿ ಅಂತ ಹೇಳ್ತಾರ ಅವರು. ಇಲ್ಲಿ ಅದನ್ನ ಹೋಲಿಸ್ತಾರೆ, ಇದು ಕೇವಲ ಅಲ್ಲಿ ಬರೀತಾರ. ಮತ್ತ ಪ್ರಾಥಮಿಕ ಪರೀಕ್ಷೆ ಅಂತ ಹೇಳ್ತಾರೆ, ಬರೇ ಇದು ಪ್ರಾಥಮಿಕ ಅಂದ್ರೆ ಈ 1ನೇದಿಂದ 7ನೇ ತನಕ. ಮುಂದೆ ಇನ್ನ ದೊಡ್ಡದೈತಿ, ಹೈಸ್ಕೂಲ್ ಅದ, ಕಾಲೇಜ್ ಅದ, ಡಿಗ್ರಿ ಅದಾವು, ಇನ್ನ ಬಹಳ ದೊಡ್ಡ ಅದಾವು. ಆದ್ರೆ ನಾವೇನ್ ಮಾಡ್ತೀವಿ, ಈ ಸಣ್ಣ ಪುಟ್ಟ ಪರೀಕ್ಷೆಯಲ್ಲಿ ಪಾಸ್ ಆದ ತಕ್ಷಣ ನಮ್ಮ ಕೆಲಸ ಮುಗಿತಪ್ಪ, ಎಲ್ಲಾ ಸ್ವಚ್ಛ ನೀನ್ ತೊಳೆದು ಹಾಲಿನಿಂದ ತೊಳೆದು ಬೆಳ್ಳಗಾಗಿಬಿಟ್ಟಿನಿ, ನಾನು ಎಲ್ಲ ಪಾಪಗಳನ್ನ ತೊಳ್ಕೊಂಡ್ಬಿಟ್ಟಿನಿ, ಎಲ್ಲವೂ ಮುಗೀತು ಅನ್ನುವಂಥದ್ದನ್ನ ಭಾವಿಸಕ್ ಚಾಲು ಮಾಡ್ತೇವೆ. ಕುಡ್ತಾ ದೂರ ಹೋತು, ಮಾಡಿದ ತಪ್ಪುಗಳನ್ನು ಒಪ್ಕೊಂಡೆ, ಜನನು ಕ್ಷಮಿಸಿದ್ರು, ಮನೆಯವರು ಕ್ಷಮಿಸಿದ್ರು, ಉದ್ಯೋಗನು ಕೈ ಹಿಡಿತು, ದೇಹನು ಚೆನ್ನಾಗಾಯ್ತು, ಮಾನಸಿಕವಾಗಿ ಗೊಂದಲಗಳು ಹೋದವು, ಸಮಾಜ ಕೂಡ ಗೌರವ ಕೊಡಕತ್ತು. ಮತ್ತಿಷ್ಟೆಲ್ಲ ಆದ್ಮೇಲೆ ಇಲ್ಲಿ ಬಂದು ಕೂತು ನನ್ನ ಹೆಸರು ಅರುಣ, ನಾನೊಬ್ಬ ಅಮಲ್ ರೋಗಿ ಅಂತ ಹೇಳುವಂತ ಅವಶ್ಯಕತೆ ಏನದ? ಅಮಲ ರೋಗಿ ಅಂತ ಹೇಳ್ಕೊಳ್ಳೋದು ಅಪಮಾನಕರ ಅಂತ ಭಾವಿಸಕ್ ಚಾಲು ಮಾಡ್ತೇವೆ. ಅಪಮಾನಕರ ಎನ್ನಿಸುವಂತಹ ಸಭೆಗಳನ್ನ ತಪ್ಪಿಸಿಕೊಳ್ಳುವ ಉತ್ಕಟ ಇಚ್ಛೆಯು ನಮ್ಮಲ್ಲಿ ಬರ್ಲಿಕ್ಕೆ ಚಾಲು ಆಕತಿ. ಜುಮ್ಮೆ 4 ದಿನ ಗುಮ್ ಗಯ ಅಂತ ಹೇಳ್ತಾರ ನಮ್ ಕಡೆ. 4 ದಿನ ಜಗ ಮಾಡುದು, 6 ತಿಂಗಳು ಮಾಡುದು, 7ನೇ ತಿಂಗಳಿಗೆ ಮತ್ತೆ ಘಟ್ಟದಂಡಿ ಮುಕ್ಕು. ಎದಕ್ಕೆ ಬೇಕ್ರಿ? ಎಲ್ಲಾರ್ಗಿ ಕ್ಷಮೆ ಕೇಳಿದೆ, ಎಲ್ಲಾರ್ದು ಪರಿಹಾರ ಮಾಡಿದೆ, ಎಲ್ಲಾರ ಸಂಬಂಧ ಸ್ವೀಕಾರ ಮಾಡಿದೆ, ಎಲ್ಲಾರ ಜೊತೆ ಜೀವನ ಹೆಂಗ್ ಮಾಡ್ಬೇಕಂತ ಕಲ್ಕೊಂಡೆ. ಇಲ್ಲಿ ಮತ್ತೆ ಬಂದು ಕೂತು ನನ್ನಿಂದ ಬದಲಿಸಲಾಗದು ಅನ್ನೋಕೆ ಯಾಕ್ಬೇಕು? ನನ್ನ ಹೆಸರು ಹೇಳಿ ನಾನೊಬ್ಬ ಅಮಲ್ ರೋಗಿ ಅಂತ ಹೇಳಿ ಮತ್ತೆ ನಾನು ಕುಡ್ತಿದ್ದು, ಬಿದ್ದಿದ್ದು, ಕಳ್ತನ ಮಾಡಿದ್ದು, ಎದ್ದಿದ್ದು ಕತಿ ಹೇಳೋದು ಯಾರಿಗೆ ಬೇಕಾಗೈತಿ?
ಸೊ ನಾವೇನ್ ಮಾಡ್ತೀವಿ, ಈ ಸಭೆಗಳನ್ನ ತಪ್ಪಿಸಿಕೊಳ್ಳು ಇಚ್ಛೆ ನಮ್ಮಲ್ಲಿ ಉತ್ಕಟ ಅಂತ ಹೇಳ್ತಾರೆ. ಮತ್ತವ್ರು ಸಣ್ಣ ಕಡಿಮೆ ಇಚ್ಛೆ ಅಲ್ಲಿ ಉತ್ಕಟ ಇಚ್ಛೆ ನಮ್ಮಲ್ಲಿ ಬರ್ತದ. ಸಾಕಷ್ಟು ಸಲ ಬೇರೆ ಬೇರೆ ವಿಷಯಗಳಿಂದ ಈ ವಿಷಯಗಳನ್ನ ಅಥವಾ ಕಾರ್ಯಕ್ರಮವನ್ನ ತಪ್ಪಿಸ್ಕೊಳ್ಳಿಕ್ಕೆ ನಾವು ಕಾರಣ ಕೊಡಕ್ಕೆ ಚಾಲು ಮಾಡ್ತೀವಿ. ಕಾರಣಗಳನ್ನ ಕೊಡ್ತೀವಿ ಅಷ್ಟೇ ಅಲ್ಲ, ಕಾರಣಗಳನ್ನ ಸೃಷ್ಟಿ ಕೂಡ ಮಾಡ್ತೀವಿ. ಇಲ್ಲದೆ ಇರುವಂತಹ ಕಾರಣಗಳನ್ನು ಸೃಷ್ಟಿ ಮಾಡಿಬಿಡುದು. ಇಲ್ಲ ಇವತ್ತು ನೆಂಟರು ಬಂದಿದ್ರು, ಬೀಗರು ಬಂದ್ರೆ ಮೀಟಿಂಗ್ ಇಲ್ಲ, ಬೇಡ ನಾಳೆ ಮುಂದಿನ ಸಲ ಹೋಗೋಣ, ಅಲ್ಲಾರ ಏನೈತಿ ಹೋಗಿ ಕುಂತ ಏನ್ ಮಾಡ್ತೀವಿ ಮೀಟಿಂಗ್ನಾಗ, ಅದೇ ಕುಡ್ದೆ ತಿಂದೆ ಬಿದ್ದೆ ಎದ್ದೆ ಅದನ್ನ ಹೇಳ್ತಾರ. ಅಲ್ಲೇನು ಅದೇ ಕತ್ತಿನ ಮುಂದಿನ ಹೋಗೋಣ್ರಿ, ಬರ್ಬೇಕಂತೀನ್ರಿ, ಬಾಳ ಕೆಲಸ ರೀ, ಏನ್ ಮಾಡ್ಬೇಕು, ಸಂಜೆ ಮುಂದೆ ಕೆಲಸ ಇರ್ತಾವ್ರಿ ಬಾಳ, ಮೀಟಿಂಗ್ ಟೈಮ್ಕ ಬಾಳ ಕೆಲಸ ರೀ, ನನಗ ಒಟ್ಟ ಫ್ರೀನ ಇಲ್ರಿ. ಈಗ ಫ್ರೀ ಹೆಂಗಿರ್ತೀಯಪ್ಪ, ಅಗದಿ ಚೆನ್ನಾಗಿ ಓಡಾಡಕತ್ತೀನಿ ನೋಡ ಮತ್ತೆ ಈಗ ಅಂತ ನಾವ್ ಅಂತಿರ್ತೀವಿ ಒಳಗೆ. ಹಿಂಗಾಗಿ ಕಾರ್ಯಕ್ರಮವನ್ನು ತಪ್ಪಿಸ್ಕೊಳಕ್ ಚಾಲು ಮಾಡ್ತೀವಿ. ಕಾರ್ಯಕ್ರಮವನ್ನು ತಪ್ಪಿಸ್ಕೊಳಕ್ ಚಾಲು ಮಾಡಿದ್ರೆ ಅಥವಾ ಅವಕಾಶಗಳು ನಮ್ಮಲ್ಲಿ ಏನ್ ಸಿಗ್ತಾವ ಅವುಗಳನ್ನ ಬಿಡಕ್ ಚಾಲು ಮಾಡುದು. ಅದ್ರ ಜೊತೆಗೆ ಕೆಲವೊಂದಿಷ್ಟು ವಿಷಯಗಳಲ್ಲಿ ಸರಿಯಾದ ಸಮಯ ಇನ್ನೂ ಬಂದಿಲ್ಲ ಅಂತ ಹೇಳಿ ನಮಗ್ ನಾವು ಹೇಳ್ಕೊಳ್ಳೋದು. ಹೆಚ್ಚಲ್ಲಿ ಬಂದಿರ್ತದ, ಯಾವಾಗ ತಪ್ಪು ಒಪ್ಕೋಬೇಕು, ಯಾವಾಗ ಸರಿ ಮಾಡ್ಕೋಬೇಕು, ಯಾವಾಗ ಈ ಸಂಬಂಧವನ್ನ ಸುಧಾರಿಸಬೇಕು, ಈ ಸಂಬಂಧವನ್ನ ತಿದ್ದುಪಡಿ ಮಾಡ್ಕೋಬೇಕು, ಕ್ಷಮಾಪಣೆ ಯಾವಾಗ ಕೇಳಬೇಕು ಅನ್ನುವಂಥದ್ದು ನಮ್ಗೆ ಗುರ್ತಾಗ್ತಿರ್ತದ. ಯಾವಾಗ ಗುರ್ತಾಗ್ತದ ಅಂದ್ರೆ ನಿರಂತರವಾಗಿ ನಾವು ಕಾರ್ಯಕ್ರಮದಾಗಿದ್ದಾಗ ಸರಿಯಾದ ಸಮಯ ಯಾವುದು ಅನ್ನುವಂಥದ್ದು ಗುರ್ತಾಕಿರ್ತದೆ. ಬಟ್ ನಾವು ಕಾರ್ಯಕ್ರಮನ ಬಿಟ್ಟು ಬಿಡ್ತೀವಿ, ಮೀಟಿಂಗೇ ಬೇಕಾಗುದಿಲ್ಲ ನಮಗ. ನಾ ಎಲ್ಲಾ ಸರಿಯಾಗೈತೆ ಹೇಳ್ರಿ, ಈಗ ನಮ್ಗೆ ಗುರ್ತೈತಿ ಕುಡ್ತಾ ಹೆಂಗ್ ಬಿಟ್ಟು ನಿಂದ್ರದ್ದು ಗುರ್ತೈತಿ. ಕುಡ್ತಾ ಒಂದೇ ಬಿಡಾಕಂದ್ರೆ ಇಲ್ಲಿಗೆ ಯಾಕೆ ಬರ್ಬೇಕಂತ ಹೇಳ್ತೀನಿ ನಾನು. ಜಂಬು ಇದ್ರೆ ಬೈತೇನೆ ಮತ್ತೆ ಬೇಡ. ಕುಡ್ತಾ ಒಂದು ಬಿಡುದಿತ್ತಂದ್ರೆ ಇಲ್ಲಿ ಯಾಕೆ ಬರ್ಬೇಕು, ಎಲ್ಲಿ ಬೇಕಲ್ಲಿ ಬಿಡಕ್ ಹೋಗ್ಬೋದು. ಕುಡ್ತಾ ಬಿಡಕ್ ಬಂದಿಲ್ಲ ಸ್ವಾಮಿ ನಾವು ಇಲ್ಲಿ. ಮೊದಲಿಗೆ ಕುಡ್ತಾನೆ ಅಂತ ಅನಿಸಿತ್ತು, ಕುಡ್ತದ ಹಿಂದೆ ಕುಡ್ತ ಚಿಹ್ನೆ ಆಗಿತ್ತು, ಕೇವಲ ಚಿಹ್ನೆ. ಅದು ಸೂಪರ್ಫಿಷಿಯಲ್ ಅಂತ ಹೇಳ್ತೀವಿ ನಾವು. ಸೂಪರ್ಫಿಷಿಯಲ್ ಮೇಲ್ಮಟ್ಟದಲ್ಲಿ ಇರುವಂತ ಚಿಹ್ನೆ. ರೋಗ ಒಳಗಡೆ ಇದೆ, ಆ ರೋಗ ಏನು ಅನ್ನುವಂಥದ್ದು ಇಲ್ಲಿ ತನಕ ಬೇರೆ ಡೈಗ್ನೋಸ್ ನಡೆದದ. ಡೈಗ್ನೋಸ್ ಅಂತ ಹೇಳ್ತೀವಿ ನಾವು. ಏನು ರೋಗ ನಿರ್ಣಯ ಮಾಡಕತ್ತೀವಿ, ನಮಗೆ ಏನಾಗಿದೆ ಏನಂತೇಳಿ. ಈಗ 9ನೇ ಹೆಜ್ಜೆಯೊಳಗೆ ಬಂದಿವಲ್ಲ, ಇಲ್ಲಿ ಸರ್ಜರಿ ಮಾಡಕತ್ತೀವಿ. 5, 6 ಏನದ ಎಲ್ಲಾ ರೋಗ, 4, 5 ಏನದ ಬರೀ ರೋಗ ನಿರ್ಣಯ ಮಾಡು, ಡೈಗ್ನೋಸ್, ನಿನ್ಗೇನಾಗೈತೆ ಅಂತ ನೋಡುದು. ಸರ್ಜರಿ ಮಾಡೋದು 9ರಾಗ ಈಗ ಮಾಡಕತ್ತೀವಿ. ಸೊ ಹಿಂಗಾಗಿ ಈ ಕಾರ್ಯಕ್ರಮವನ್ನು ನಾವು ಬಿಡ್ಲಿಕ್ಕೆ ರೆಡಿ ಆಗ್ತೀವಿ. ಬಿಡ್ಲಿಕ್ಕೆ ರೆಡಿ ಅನ್ನೋಕಿನ್ನು ತಪ್ಪಿಸ್ಕೊಳ್ತೀವಿ. ಸೊ ತಪ್ಪಿಸ್ಕೊಳ್ಳಾಗ ಏನಾಕತಿ, ನಾವ್ ಯಾವಾಗ ಈ ಕಾರ್ಯಕ್ರಮದಿಂದ ತಪ್ಪಿಸ್ಕೊಳ್ತೀವಿ, ಸೊ ಇದೇ ರೀತಿ ಇರುವಾಗ ಜಾಗೃತಿ ಅಥವಾ ಜಾಗರೂಕತೆಯ ಬಗ್ಗೆ ಮಾತನಾಡೋದು ಅಸಂಬದ್ಧವಾಗಿತ್ತು ಅಂತ ಹೇಳ್ತಾರೆ. ನಮಗ್ ಕನೆಕ್ಷನ್ ತಪ್ಪು ಹೋಗ್ಬಿಡ್ತೈತಿ. ಹಿರಿಯ ಬಂಧುಗಳು ಕನೆಕ್ಷನ್ ತಪ್ತದ, ಮಾರ್ಗದರ್ಶಕರ ಕನೆಕ್ಷನ್ ತಪ್ತದ, ಎಲ್ಲಿ ಅವ್ರು ಸಲಹೆ ಕೊಡ್ತಾರ ಅನ್ನುವಂಥದ್ದು ಹೋಗ್ತದ. ನಮ್ಮಷ್ಟಕ್ಕೆ ನಾವು ಹೋಗ್ತೀವಿ ದಾರಿಯಾಗ, ಮತ್ತೆ ಎಡಿ ಬೀಳ್ತೀವಿ. ಮತ್ತೆ ಬಂದು ಶಿವ ಅನ್ಕುಂದ್ರು ಮತ್ತೆ 2 ತಿಂಗಳು 3 ತಿಂಗಳಾಗ ಮತ್ತೆ ಎಣ್ಣೆ ಬಿಟ್ಟು, ಇಲ್ಲಾಂದ್ರೆ ಯಾವ್ದಾರ ಒಂದು ಯಾವಿಗೆ ಹೋಗಿ ಆಮೇಲೆ ಹೊರಗೆ ಬಂದು ಮತ್ತೆ ದೇವ ನನ್ನಿಂದ ಬದಲಿಸಲು ಅಂತ ಮತ್ತೆ ಇಲ್ಕೊಂಡ್ರು. ಸೊ ಈ ಜಾಗೃತಿಯ ಬಗ್ಗೆ ನಾವು ಯಾವ ರೀತಿ ಕಾರ್ಯಕ್ರಮವನ್ನು ತಪ್ಪಿಸ್ಕೊಳ್ಳಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ, ಅವಾಗಿನಿಂದ ನಮ್ಮ ಬೀಳುವಿಕೆ ಚಾಲು ಆಗ್ತದ. ನಾವೊಂದ್ ಕಡೆ ಮಾತಾಡಿದ್ವಿ ಸ್ಲಿಪ್ ರಿಲ್ಯಾಪ್ಸದ ಬಗ್ಗೆ ಹೇಳ್ಬೇಕಾದ್ರೆ, ಯಾವಾಗ ನಾವು ಮೀಟಿಂಗ್ಗಳನ್ನ ಮಿಸ್ ಮಾಡ್ಕೊಳಕ್ ಚಾಲು ಮಾಡ್ತೀವಿ, ನಮ್ಮ ಮೊದಲನೇ ಸ್ಟೆಪ್ ಚಾಲು ಆಯ್ತು ಅಂತ ಹೇಳ್ತೀವಿ ನಾವು. ಅಂದ್ರೆ ಬೀಳುದು ಮೊದಲನೇ ಸ್ಟೆಪ್ ಅಂದ್ರೆ ಇದ್ರ ಸ್ಟೆಪ್ ಅಲ್ಲ, ಹೊರಗಡೆ ಬೀಳುದು ಅಥವಾ ನೆಲಕ್ಕೆ ಬೀಳುವಂತ ಸ್ಟೆಪ್